ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಸೃಷ್ಟಿ ಟ್ಯುಟೋರಿಯಲ್ ಫಾರ್ ಮ್ಯಾಥ್ಸ್. ನಾನು ಈ ದಿನ 2026-27ನೇ ಸಾಲಿನಲ್ಲಿ 8ನೇ ತರಗತಿಯ ಮ್ಯಾಥಮೆಟಿಕ್ಸ್ಗೆ ಸಂಬಂಧಪಟ್ಟಂತಹ ಹೊಸ ಪಠ್ಯ ಪುಸ್ತಕದಲ್ಲಿ ಬಂದಂತಹ 2ನೇ ಪಾಠ ಪವರ್ಸ್ ಪ್ಲೇ ಅಂತ ಹೇಳಿ ಏನಿದೆ, ಈ ಒಂದು ಪವರ್ಸ್ ಪ್ಲೇನಲ್ಲಿ ಬರ್ತಕ್ಕಂತಹ 2ನೇ ಫಿಗರ್ ಇಟ್ ಔಟಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳನ್ನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ದಯವಿಟ್ಟು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಕ್ಲಾಸ್ ಶುರು ಮಾಡೋಣ. ಫಿಗರ್ ಇಟ್ ಔಟಿನ ಮೊದಲನೇ ಕ್ವಶನ್ ಏನಿದೆ ಅಂತ. ಸೊ ನೋಡಿ, ಇಲ್ಲಿ ಫಿಗರ್ ಇಟ್ ಔಟ್ಗೆ ಸಂಬಂಧಪಟ್ಟಂತಹ ಮೊದಲನೇ ಕ್ವಶನ್, ಫೈಂಡ್ ದ ಯೂನಿಟ್ ಡಿಜಿಟ್ ಇನ್ ದ ವ್ಯಾಲ್ಯೂ ಆಫ್ 2/224 ಡಿವೈಡೆಡ್ ಬೈ 4/32 ಅಂತ ಕೊಟ್ಟಿದ್ದಾರೆ. ಇಲ್ಲಿ ಈ ಎರಡನ್ನ ಅಂದ್ರೆ ಈ ಎರಡು ಎಕ್ಸ್ಪೋನೆಂಟ್ಸ್ಗಳನ್ನ ಭಾಗಾಕಾರ ಮಾಡಿದಾಗ 2/224 ನಲ್ಲಿ 4/32 ನ ಡಿವೈಡ್ ಮಾಡಿದ ನಂತರದಲ್ಲಿ ಅದನ್ನು ನೀವು ನ್ಯೂಮರಿಕಲ್ ವ್ಯಾಲ್ಯೂನಲ್ಲಿ ಬರೆದ್ರೆ ಆ ಒಂದು ನ್ಯೂಮರಿಕಲ್ ವ್ಯಾಲ್ಯೂವಿನ ಬಿಡಿ ಸ್ಥಾನದಲ್ಲಿ ಯಾವ ಸಂಖ್ಯೆ ಇರುತ್ತೆ, ಯಾವ ಅಂಕಿ ಇರುತ್ತೆ, 0ಯಿಂದ 9 ಮಧ್ಯೆ ಎಷ್ಟು ಇದಾವಲ್ಲ ಅಂಕಿಗಳು, ಆ ಅಂಕಿಗಳಲ್ಲಿ ಯಾವ ಅಂಕಿ ಇರುತ್ತೆ ಅನ್ನೋದನ್ನ ಕ್ವಶನ್ ಕೇಳಿರ್ತಕ್ಕಂಥದ್ದು. ಸೊ ಇದನ್ನ ನೀವು ಸಾಲ್ವ್ ಮಾಡೋದಾದ್ರೆ, ಸೊ ನೋಡಿ, ಈ ಒಂದು ಕ್ವಶನ್ ಅನ್ನ ನೀವು ಸಾಲ್ವ್ ಮಾಡಬೇಕು ಅಂತ ಹೇಳಿದ್ರೆ ನಾವು ಎಕ್ಸ್ಪೋನೆನ್ಷಿಯಲ್ ಲಾಗಳನ್ನ ಬಳಕೆ ಮಾಡಬೇಕಾಗತ್ತೆ. ಸೊ ಒಂದು ಎಕ್ಸ್ಪೋನೆನ್ಷಿಯಲ್ ಲಾ ಬರುತ್ತೆ. ಏನಪ್ಪಾ ಅದು ಎಕ್ಸ್ಪೋನೆನ್ಷಿಯಲ್ ಲಾ ಅಂತ ಹೇಳಿದ್ರೆ, a⁻m ಡಿವೈಡೆಡ್ ಬೈ a⁻n ಇಸ್ ಈಕ್ವಲ್ ಟು a⁻m−n ಅಂತ ಬರಿತೀವಿ. ಈ ಒಂದು ನಿಯಮದ ಪ್ರಕಾರವಾಗಿ ನಾವು ಇದನ್ನು ಏನಂತ ಬರೀಬಹುದು, 2/224 ಡಿವೈಡೆಡ್ ಬೈ 4/32 ಅನ್ನ 4 ಅಂತ ಹೇಳಿದ್ರೆ ಅದು 2ರ ವರ್ಗ ಅಂದ್ರೆ 2/2 ಅಂತ ಬರ್ಕೊಳ್ಬಹುದು. ನಾವಿಲ್ಲಿ 2ರ ಬೇಸ್ನ ಸೇಮ್ ಮಾಡ್ಕೊಳ್ಬೇಕಾಗಿರೋ ಉದ್ದೇಶದಿಂದ 4 ಅನ್ನ ನಾವು 2/2 ಬರ್ಕೊಂಡು whole/32 ಅಂತ ಬರ್ಕೊಳ್ತೀವಿ. ಇದ್ರ ಪ್ರಕಾರ ಇನ್ನೊಂದು ಲಾ ಬರುತ್ತೆ. ಏನಪ್ಪಾ ಅಂತ ಹೇಳಿದ್ರೆ, a⁻m whole/n ಅಂತಿದ್ರೆ ನೀವು a⁻m ಅಂತ ಬರೀತೀರಿ. ಇದ್ರ ಪ್ರಕಾರವಾಗಿ 2/24 ಡಿವೈಡೆಡ್ ಬೈ ಇದನ್ನ 2/2 ಅಂತ ಬರೀಬಹುದು ಅಲ್ವಾ. ಆಗ ಏನಾಗತ್ತೆ ನೋಡಿ, ಇಲ್ಲಿ ಇದು ಆಸ್ ಇಟ್ ಈಸ್ 2/24 ಇರುತ್ತೆ, 224 ಇರುತ್ತೆ, ಡಿವೈಡೆಡ್ ಬೈ 2/2 ಅಂದ್ರೆ 64 ಬರುತ್ತೆ. ಇದನ್ನ ನೀವು ಈ ಒಂದು ಎಕ್ಸ್ಪೋನೆನ್ಷಿಯಲ್ ಲಾದ ಪ್ರಕಾರವಾಗಿ ಏನಂತ ಬರೀಬಹುದು, ಇದನ್ನ ದಿಸ್ ಈಸ್ ಈಕ್ವಲ್ ಟು 2/224 - 64 ಅಂತ ಬರೀಬಹುದು. ಆಗ 224 - 64 ಮಾಡಿದ್ರಿ ಅಂತ ಹೇಳಿದ್ರೆ ನಿಮಗೆ ಏನು ಬರುತ್ತೆ ಅಂದ್ರೆ 2/160 ಬರುತ್ತೆ. ನಿಮಗೆ ಗೊತ್ತಿರಬೇಕು 2/160 ಅಂತ ಅಂದ್ರೆ, ಈಗ ನಾವು 2/1 ಅಂದ್ರೆ ಏನಂತ ಬರಿತೀವಿ, 2 ಅಂತ ಬರಿತೀವಿ, ಹೌದಾ? ಹಾಗೇನೆ 2/2 ಅಂತ ಬರೆದ್ರೆ ಏನಂತ ಬರಿತೀವಿ, 4 ಅಂತ ಬರಿತೀವಿ. ಸೊ 2/2 ನ 4 ಅಂತ ಬರಿತೀವಿ ಅಂದಮೇಲೆ ಇಲ್ಲಿ ನೀವು ವೆರಿ ಸಿಂಪಲ್ ಆಗಿ ನೀವು ಅರ್ಥ ಮಾಡ್ಕೊಳ್ಬೇಕು. ಏನಪ್ಪಾ ಅಂತ ಹೇಳಿದ್ರೆ, 4 ಅಂತಕ್ಕಂಥದ್ದು ಏನಿದೆಯಲ್ಲ, 4 ಡಿವೈಡ್ಸ್ 4 ಏನನ್ನ ಡಿವೈಡ್ ಮಾಡುತ್ತೆ ಅಂದ್ರೆ 160 ಡಿವೈಡ್ ಮಾಡುತ್ತೆ ಅಲ್ವಾ. 4 ಡಿವೈಡ್ಸ್ 160 ಅಲ್ವಾ. ಅದೇ ರೀತಿನಲ್ಲಿ 4 ಡಿವೈಡ್ಸ್ 160 ಅಂತ ಅಂದಮೇಲೆ ಇಟ್ ಈಸ್ ಆಲ್ಸೋ ಡಿವೈಡ್ಸ್ 16 ಅಂತ ಹೇಳ್ತೀವಿ ನಾವು. ಇದ್ರ ಪ್ರಕಾರವಾಗಿ ಇಲ್ಲಿ 2/2 ಮಾಡಿದಾಗ 4 ಬರ್ತಾ ಇದೆ ಅಂದ್ರೆ 4ಅನ್ನ ನೀವು ಡಿವೈಡ್ ಮಾಡ್ತಾ ಬಂದ್ರೆ 4 × 4 ಅನ್ನ ಮಲ್ಟಿಪ್ಲೈ ಮಾಡಿದ್ರಿ ಅಂತ ಹೇಳಿದ್ರೆ ಏನು ಬರುತ್ತೆ, ಆನ್ಸರು 16 ಬರುತ್ತೆ. ಸೊ 4 × 4 ಮಾಡಿದ್ರೆ 16 ಬರ್ತಾ ಇದೆ ಅಂತ ಹೇಳಿದ್ರೆ ಯೂನಿಟ್ ಪ್ಲೇಸಲ್ಲಿ ಏನು ಬರ್ತಾ ಇದೆ, ಈಗ ಯೂನಿಟ್ ಪ್ಲೇಸಲ್ಲಿ 6 ಬರ್ತಾ ಇದೆ ಅಂತ ಹೇಳಿದ್ರೆ ನೀವು ಸುಲಭವಾಗಿ ಹೇಳ್ತೀರಾ ಏನಂತೇಳಿ, 2/160 ಇನ್ ದ ನ್ಯೂಮರಿಕಲ್ ವ್ಯಾಲ್ಯೂ 6 ಈಸ್ ಪ್ರೆಸೆಂಟ್ ಇನ್ ಯೂನಿಟ್ ಡಿಜಿಟ್ ಅಂತ ಬರೀಬಹುದು. ಇನ್ ಯೂನಿಟ್ ಅಂತ ಹೇಳಿ ಕರಿಬಹುದು. ಅಂದ್ರೆ ಬಿಡಿ ಸ್ಥಾನದಲ್ಲಿ 6 ಅನ್ನುವ ಅಂಕಿ ಇರುತ್ತೆ ಅಂತ ಹೇಳಿ ಸುಲಭವಾಗಿ ನೀವು ಇದಕ್ಕೆ ಉತ್ತರವನ್ನಾಗಿ ಕೊಡಬಹುದು. ನೆಕ್ಸ್ಟ್ ಸೆಕೆಂಡ್ ಕ್ವಶನ್, ದೇರ್ ಆರ್ 5 ಬಾಟಲ್ಸ್ ಇನ್ ಎ ಕಂಟೈನರ್, ಎವ್ರಿ ಡೇ ಎ ನ್ಯೂ ಕಂಟೈನರ್ ಈಸ್ ಬ್ರಾಟ್ ಇನ್, ಹೌ ಮೆನಿ ಬಾಟಲ್ಸ್ ವುಡ್ ಬಿ ದೇರ್ ಆಫ್ಟರ್ 40 days ಅಂತ ಕೊಟ್ಟಿದ್ದಾರೆ. ಇದನ್ನ ಸುಲಭವಾಗಿ ನೀವು ಆನ್ಸರ್ ಹೇಳ್ಬೋದು. ಪ್ರಶ್ನೆ ಇಷ್ಟೇ, ಒಂದು ಬಾಟಲ್ನಲ್ಲಿ 5 ಕಂಟೈನರ್ ಇರೋ ರೀತಿನಲ್ಲಿ ಸುಮಾರು 40 ದಿನಗಳವರೆಗೂ ಕೂಡ ಪ್ರತಿದಿನ ಒಂದೊಂದು ಕಂಟೈನರ್ ಅನ್ನು ತಗೊಂಡಾಗ 40 ದಿನದ ನಂತರದಲ್ಲಿ ನಂಬರ್ ಆಫ್ ಬಾಟಲ್ಸ್ ಎಷ್ಟಾಗಿರ್ತವೆ ಅಂತ ಕ್ವಶನ್. ಇದನ್ನ ನೀವು ಕಂಡುಹಿಡಿಬೇಕು ಅಂತ ಹೇಳಿದ್ರೆ, ಸೊ ವೆರಿ ಸಿಂಪಲ್, ನಾವೇನ್ ಮಾಡೋಣ ಅಂತ ಹೇಳಿದ್ರೆ 40 ಕಂಟೈನರ್ಸ್ ಇದೆ, ಹೌದಾ? 40 ಕಂಟೈನರ್ಸ್
ಪ್ರತಿ ಕಂಟೈನರ್ಸ್ ಇರುವಂತಹ ಬಾಟಲ್ಗಳ ಸಂಖ್ಯೆ ಎಷ್ಟು? 5 ಬಾಟಲ್ಸ್ ಅಲ್ವಾ? ಸೊ ಅಲ್ಲಿಗೆ 40 ಇಂಟು 5ನ ನೀವು ಏನು ಮಾಡಬೇಕಾಗತ್ತೆ? ಮಲ್ಟಿಪ್ಲೈ ಮಾಡಬೇಕಾಗತ್ತೆ. ದಟ್ ಈಸ್ ಈಕ್ವಲ್ ಟು ಏನು ಬರುತ್ತೆ? 200 ಬರುತ್ತೆ. ಅಂದರೆ ಅದರ ಅರ್ಥ ದೇರ್ ಆರ್ 200 ಬಾಟಲ್ಸ್ ಅಂತ ಹೇಳಿ ಆಫ್ಟರ್ 40 ಡೇಸ್ ಅಂತ ಸುಲಭವಾಗಿ ನೀವು ಹೇಳಬಹುದು. ನೆಕ್ಸ್ಟ್ ಥರ್ಡ್ ಕ್ವಶನ್, ಕೆಳಗಡೆ ನಂಬರ್ಸ್ ಅನ್ನ ಕೊಟ್ಟಿದ್ದಾರೆ, ಅಂದ್ರೆ ಎಕ್ಸ್ಪೋನೆನ್ಷಿಯಲ್ ಫಾರ್ಮ್ ಅನ್ನ ಕೊಟ್ಟಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆ ಏನು ಹೇಳುತ್ತೆ ಅಂದ್ರೆ, ರೈಟ್ ದ ಗಿವನ್ ನಂಬರ್ಸ್ ಆಸ್ ದ ಪ್ರಾಡಕ್ಟ್ ಆಫ್ 2 or more ಪವರ್ಸ್ ಇನ್ 3 ಡಿಫರೆಂಟ್ ವೇಸ್. ದ ಪವರ್ಸ್ ಕ್ಯಾನ್ ಬಿ ಎನಿ ಇಂಟೀಜರ್ಸ್ ಅಂತ ಕೊಟ್ಟಿದ್ದಾರೆ. ವೆರಿ ಸಿಂಪಲ್. ಈಗ 64:3 ಅನ್ನ ನೀವು ಮತ್ತೆ ಇನ್ನೂ ಎಕ್ಸ್ಪೋನೆನ್ಷಿಯಲ್ ಫಾರ್ಮ್ ಅಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಹೇಗೆ ಬರೀಬಹುದು? ಅದು ಸುಮಾರು 3 ವಿಧಗಳಲ್ಲಿ ಬರೀಬೇಕು. ನೀವು ಬರೆಯುವ ಪ್ರತಿ ವಿಧದಲ್ಲೂ ಕೂಡ ಅಟ್ಲೀಸ್ಟ್ 2 ಇರಬೇಕು. ಏನೋ ಪ್ರಾಡಕ್ಟ್ಸು 2ಕ್ಕಿಂತ ಜಾಸ್ತಿ ಪವರ್ಸ್ ಇದ್ರೂ ಕೂಡ ತೊಂದರೆ ಇಲ್ಲ ಅಂತ ಹೇಳ್ತಾರೆ ಅವರು. ಗೊತ್ತಾಯ್ತಲ್ವಾ? ಸೊ ಇದರ ಆಧಾರದ ಮೇಲೆ ನೀವು ಬರೆಯೋದಾದ್ರೆ ಒಂದೊಂದಾಗಿ ನೋಡ್ತಾ ಹೋಗೋಣ. ಈಗ ಮೊದಲನೇದಾಗಿ 64:3 ಅಂತಿದೆ. ಈ 64:3 ಅನ್ನ ನಾವು ಸುಲಭವಾಗಿ ಏನು ಮಾಡ್ಬೋದು ಅಂತ ಹೇಳಿದ್ರೆ, 2ರ ಅಂದ್ರೆ ಬೇಸ್ 2ನಲ್ಲಿ ನೀವು ಬರ್ಕೊಳ್ತಾ ಹೋದ್ರಿ ಅಂತ ಹೇಳಿದ್ರೆ, ಸ್ವಲ್ಪ ಅಬ್ಸರ್ವ್ ಮಾಡಿದ್ರೆ 64:3 ಅಂತ ಹೇಳಿದ್ರೆ ನಾವು ಸಪೋಸ್ 2:10 ಮಾಡಿದ್ರಿ ಅಂತ ಹೇಳಿದ್ರೆ 2:10 ಮಾಡಿ ಇಂಟು 2:8 ಮಾಡಿದ್ರಿ ಅಂತ ಹೇಳಿದ್ರೆ ಅದು 64:3ಗೆ ಸಮ ಇರುತ್ತೆ. ಹೇಗೆ ಅಂದ್ರೆ 64 ಇದೆಯಲ್ಲ, ಇದನ್ನ ನಾವು 2:5 ಇಂಟು 2:5 ಮಾಡಬೇಕು ಆಕ್ಚುಲಿ. ಹೇಗೆ? 2:5 ಮಾಡಿದ್ರೆ 32 ಬರುತ್ತೆ ಅಲ್ವಾ? ಅದೇ ರೀತಿ ಮತ್ತೊಂದು ಬಾರಿ 2:5 ಮಾಡಿದ್ರೆ 32 ಬರುತ್ತೆ. ಇದರ ಆಧಾರದ ಮೇಲೆ 64:3 ಅನ್ನ ನಾವು 2:10 ಇಂಟು 2:8 ಅಂತ ಬರೆದಾಗ 64:3ನ ಬೆಲೆ ಬರುತ್ತೆ. ಹಾಗೇನೆ ಎರಡನೇ ವೇ ಇನ್ನೊಂದು ರೀತಿಯಲ್ಲಿ ಹೇಗೆ ಬರಿಬಹುದು ಅಂದ್ರೆ, ಇದನ್ನೇ ನೀವು ಏನು ಕಾಲ್ ಭಾಗ ಮಾಡ್ತಾ ಬರಿ. ಈಗ 2:10 ಇದೆಯಲ್ಲ, 2ನ ನಾವು 4 ಅಂತ ಬರ್ಕೊಂಡ್ರಿ ಅಂದ್ರೆ 10 ಏನಾಗುತ್ತೆ? ಅದರ ಅರ್ಧ ಬರುತ್ತೆ, ಅಂದ್ರೆ 4:5 ಆಗುತ್ತೆ. ಹಾಗೆ 2:8 ಅನ್ನ ನಾವು 4:4 ಅಂತ ಬರೀಬಹುದು. ಎರಡನೇ ವಿಧಾನ ಆಯ್ತಲ್ವಾ? ಇನ್ನೊಂದು ರೀತಿಯಲ್ಲಿ ಹೇಗೆ ಬರಿಬಹುದು ಇದನ್ನ ಅಂತ ಹೇಳಿದ್ರೆ, ಇದ್ರ ಬದಲಾಗಿ 8ಅನ್ನ ತಗೊಂಡು ಇಂಟು 3 ಬಾರಿ 8ಅನ್ನ ಸ್ಕ್ವೇರ್ ಮಾಡಿ ಬರ್ಕೊಂಡಿವಿ ಅಂತ ಹೇಳಿದ್ರೆ 64 ಬರುತ್ತೆ. ಈಗ 64 ಅಂದ್ರೆ ಏನು? 8 8 64 ತಾನೆ. ಸೊ 8 8 64 ಇರೋದ್ರಿಂದ 8ಅನ್ನ ನಾವು ಕ್ಯೂಬ್ ಅಂತಿರೋದ್ರಿಂದ 3 ಟೈಮ್ ಬರ್ಕೊಂಡು ಅದಕ್ಕೆ ಸ್ಕ್ವೇರ್ ಅಂತ ಬರ್ಕೊಳ್ಬಹುದು ಅಲ್ವಾ? ಅದ್ರ ಪ್ರಕಾರವಾಗಿ 64 ಕ್ಯೂಬ್ ಅನ್ನ 3 ವಿಧಾನದಲ್ಲಿ ಹೀಗೆ ಬರೀಬಹುದು. ಹಾಗೆ 192:10 ಅಂತಿದೆ. ಈ 192:10 ಇರೋದ್ರಿಂದ ನೀವು ಸಿಂಪ್ಲಿಯಾಗಿ ಮೊದಲನೇ ವಿಧಾನ ಹೇಗೆ ಬರಿಬಹುದು ಅಂದ್ರೆ 10 ಅನ್ನ ಅರ್ಧ ಮಾಡ್ಕೊಂಡ್ಬಿಡ್ರಿ. 10ನ ಹಾಫ್ ಅಂದ್ರೆ 5 ತಾನೆ. ಸೊ ಈ 5ಅನ್ನ 192ಗೆ ಪವರ್ 5 ಹಾಕಿ ಇಂಟು ಮತ್ತೆ 192ಗೆ ಪವರ್ 5 ಹಾಕ್ರಿ. ಎಕ್ಸ್ಪೋನೆನ್ಷಿಯಲ್ ಲಾದ ಪ್ರಕಾರ 5 + 5 ಮಾಡಿದ್ರೆ 10 ಬರುತ್ತೆ ಅಲ್ವಾ? ಅದೇ ರೀತಿನಲ್ಲಿ ಮತ್ತೆ ನೀವು 192 ಅನ್ನ ನೀವು ಮತ್ತೊಂದು ರೀತಿಯಲ್ಲಿ ಹೇಗೆ ಬರಿಬಹುದು ಅಂದ್ರೆ, ಸಪೋಸ್ ಈ 192 ಯಾವಾಗ ಬರುತ್ತೆ ಅಂದ್ರೆ 64 ಇಂಟು 3 ಮಾಡಿದ್ರೆ 192 ಬರುತ್ತೆ. ಹಾಗಾಗಿ 64ಗೆ ಒಂದ್ಸರಿ 10 ಅಂತ ತಗೊಳ್ರಿ, 3ಗೆ ಒಂದು ಟೈಮು 10 ಅಂತ ತಗೊಳ್ರಿ. ಇನ್ನೂ ಒಂದು ವಿಧಾನದಲ್ಲಿ ಹೇಗೆ ಬರೆಯೋದಪ್ಪ ಅಂದ್ರೆ, ಈ 192 ಅನ್ನೇ 2 ಸರಿ ಬರ್ಕೊಂಡು 192ನೇ 2 ಟೈಮ್ ಬರ್ಕೊಂಡು ಇದಕ್ಕೆ ಪವರ್ 9 ಬರೀರಿ, ಇದಕ್ಕೆ ಪವರ್ 1 ಬರೀರಿ. ಆಗ 9 ಮತ್ತು 1 ಕೂಡಿದ್ರೆ 10 ಬರುತ್ತೆ. ಅರ್ಥ ಆಯ್ತಲ್ವಾ? ಸೊ ಹೀಗೂ ಕೂಡ ಬರೀಬಹುದು. ಒಟ್ಟು 3 ವಿಧಾನದಲ್ಲೂ ಕೂಡ 192:10 ಅನ್ನ ನಾವು ಈ ರೀತಿಯಲ್ಲಿ ಬರಿತಾ ಇದ್ದೀವಿ. ಇನ್ನು 32:-5 ಇದೆ. ಈ 32:-5 ಅನ್ನ ನಾವು ಒಂದೊಂದಾಗಿ ಹೇಗೆ ಬರಿಬಹುದು ಅಂತ ಹೇಳಿದ್ರೆ, 32 ಅಂದ್ರೆ ನಮಗೆ ಗೊತ್ತು 2, 2ಅನ್ನ 5 ಬಾರಿ ಗುಣಿಸಿದ್ರೆ ಬರುತ್ತೆ ತಾನೆ. ಸೊ ಇದ್ರ ಆಧಾರದ ಮೇಲೆ ನಾವು 2:-10 ಇಂಟು 2:-15 ಅಂತ ಬರ್ಕೊಂಡ್ರಿ ಅಂದ್ರೆ -10 ಇರೋದ್ರಿಂದಾಗಿ ಏನಾಗುತ್ತೆ? -10 +-15 ಆಯಿತು. ಆವಾಗ 15ರಲ್ಲಿ 10 ಕಳೆದ್ರೆ 5 ಬರುತ್ತೆ. ಈಗ 2 ಮತ್ತೆ 2 ಬಾರಿ ತಗೊಂಡಿರೋದ್ರಿಂದಾಗಿ ನೀವು 32:-5 ಅನ್ನ 2:-10 ಇಂಟು 2:-15 ಅಂತ ಬರೀಬಹುದು. ಇನ್ನೂ ಒಂದು ವಿಧಾನದಲ್ಲಿ ಬರೆಯೋದಾದ್ರೆ, ನಾನು ಆವಾಗಲೇ ಹೇಳಿದ ಹಾಗೆ ಇದನ್ನ 32-5 ಇದೆಯಲ್ಲ, ಅದನ್ನ 2 ಭಾಗ ಮಾಡ್ಕೊಳ್ರಿ. ಒಂದ್ ಕಡೆ 3 ಇನ್ನೊಂದು ಕಡೆ 2 ಅಂತೇಳಿ. ಅದರ ಆಧಾರದ ಮೇಲೆ 32:-3 ಇಂಟು 32:-2 ಅಂತ ಬರೆದ್ರೆ ಇವೆರಡನ್ನ ಕೂಡಿದ್ರೆ -5 ಬರುತ್ತೆ. ಗೊತ್ತಾಯ್ತಲ್ವಾ? ಇನ್ನೂ ಒಂದು ವಿಧಾನ ಏನು ಅಂದ್ರೆ, -5ಗೆ ಒಂದು ಜಾಸ್ತಿ ಮಾಡ್ರಿ, 32:-6 ಆಗುತ್ತೆ. ಆಗ 32ನ ಪವರ್ 1 ಅಂತ ಬರೆದ್ರೆ 1ರಲ್ಲಿ 6 ಕಳೆದ್ರೆ -5 ಬರುತ್ತೆ. ಗೊತ್ತಾಯ್ತಲ್ಲ?
ಈ ರೀತಿ ಸುಮಾರು 3 ರೀತಿನಲ್ಲೂ 3 ವೇನಲ್ಲಿ ಬರ್ತಿದ್ದೀವಿ ಪ್ರತಿಯೊಂದು ಪ್ರಶ್ನೆಗೂ ಕೂಡ. ಓಕೆ, ಸೊ ಈಗ ಫೋರ್ತ್ ಕ್ವಶನ್ ನೋಡೋಣ. ಫೋರ್ತ್ ಕ್ವಶನ್ ಏನು ಹೇಳುತ್ತೆ, ಎಕ್ಸಾಮೈನ್ ಈಚ್ ಸ್ಟೇಟ್ಮೆಂಟ್ ಬಿಲೋ ಆ್ಯಂಡ್ ಫೈಂಡ್ ಔಟ್ ಇಫ್ ಇಟ್ ಈಸ್ ಆಲ್ವೇಸ್ ಟ್ರೂ, ಓನ್ಲಿ ಸಮ್ ಟೈಮ್ಸ್ ಟ್ರೂ ಆರ್ ನೆವರ್ ಟ್ರೂ, ಎಕ್ಸ್ಪ್ಲೇನ್ ಯುವರ್ ರೀಸನಿಂಗ್ ಅಂತ ಕೊಟ್ಟಿದ್ದಾರೆ. ಅಂದರೆ ಕೆಳಗಡೆ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿದ್ದಾರೆ. ಆ ಸ್ಟೇಟ್ಮೆಂಟ್ಗಳು ಆಲ್ವೇಸ್ ಟ್ರೂವಾ, ಸಮ್ ಟೈಮ್ಸ್ ಟ್ರೂವಾ ಅಥವಾ ನೆವರ್ ಟ್ರೂವಾ, ಓನ್ಲಿ ಸಮ್ ಟೈಮ್ಸ್ ಟ್ರೂವಾ ಅಥವಾ ನೆವರ್ ಟ್ರೂವಾ ಅಂತೇಳಿ ಹೇಳಬೇಕಾಗತ್ತೆ. ಅದರ ಆಧಾರದ ಮೇಲೆ ನಾವು ಒಂದೊಂದೇ ಕ್ವಶನ್ಸ್ಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಅವರು ಕೊಟ್ಟಂಥ ಪ್ರಶ್ನೆಗಳನ್ನು ನೀವು ನೋಡ್ತಾ ಹೋದಾಗ ಕ್ಯೂಬ್ ನಂಬರ್ಸ್ ಆರ್ ಆಲ್ಸೋ ಸ್ಕ್ವೇರ್ ನಂಬರ್ಸ್ ಅಂತ ಕೊಟ್ಟಿದ್ದಾರೆ. ಹಾಗೆ ಫೋರ್ತ್ ಪವರ್ಸ್ ಆರ್ ಆಲ್ಸೋ ಸ್ಕ್ವೇರ್ ನಂಬರ್ಸ್ ಅಂತ ಕೊಟ್ಟಿದ್ದಾರೆ. ದ ಫಿಫ್ತ್ ಪವರ್ ಆಫ್ ಎ ನಂಬರ್ ಈಸ್ ಡಿವಿಸಿಬಲ್ ಬೈ ದ ಕ್ಯೂಬ್ ಆಫ್ ದಟ್ ನಂಬರ್ ಅಂತ ಕೊಟ್ಟಿದ್ದಾರೆ. ಹಾಗೆ ದ ಪ್ರಾಡಕ್ಟ್ ಆಫ್ 2 ಕ್ಯೂಬ್ ನಂಬರ್ಸ್ ಈಸ್ ಎ ಕ್ಯೂಬ್ ನಂಬರ್ ಅಂತ ಕೊಟ್ಟಿದ್ದಾರೆ. ಜೊತೆಗೆ q⁴ ಈಸ್ ಬೋತ್ ಎ 4th ಪವರ್ ಆ್ಯಂಡ್ ಎ 6th ಪವರ್ ಅಂತ ಕೊಟ್ಟಿದ್ದಾರೆ. q ಈಸ್ ಎ ಪ್ರೈಮ್ ನಂಬರ್. ಹಾಗಿದ್ರೆ ಇವುಗಳಲ್ಲಿ ಯಾವುದು ಆಲ್ವೇಸ್ ಟ್ರೂ ಇದೆ, ಯಾವುದು ಓನ್ಲಿ ಸಮ್ ಟೈಮ್ಸ್ ಟ್ರೂ ಇದೆ, ಯಾವುದು ನೆವರ್ ಟ್ರೂ ಇದೆ ಅಂತಕ್ಕಂಥದ್ದನ್ನು ಒಂದೊಂದಾಗಿ ನಾವು ನೋಡ್ತಾ ಹೋಗೋಣ. ನೋಡಿ, ಫಸ್ಟ್ ಕ್ವಶನ್, ಕ್ಯೂಬ್ ನಂಬರ್ಸ್ ಆರ್ ಆಲ್ಸೋ ಸ್ಕ್ವೇರ್ ನಂಬರ್ಸ್ ಅಂತ ಕೊಟ್ಟಿದ್ದಾರೆ. ಕ್ಯೂಬ್ ನಂಬರ್ಸ್ ಯಾವಾಗಲೂ ಸ್ಕ್ವೇರ್ ನಂಬರ್ ಕೂಡ ಆಗಿರ್ತವೆ ಅನ್ನೋದು ಕ್ವಶನ್. ಇಲ್ಲಿ ಇದಕ್ಕೆ ಸಂಬಂಧಪಟ್ಟಾಗ ಆ್ಯಕ್ಚುಲಿ ನಾವು ಇದನ್ನು ಏನಂತ ಹೇಳ್ಬೋದು ಅಂತ ಹೇಳಿದ್ರೆ ಸಮ್ ಟೈಮ್ಸ್ ಟ್ರೂ ಅಂತೇಳಿ ಹೇಳ್ತೀವಿ ನಾವು. ಯಾಕೆ ಅಂತ ಹೇಳಿದ್ರೆ ಓನ್ಲಿ ಸಮ್ ಟೈಮ್ ಟ್ರೂ ಅಂತೇಳಿ ಯಾಕೆ ಕರಿತೀವಿ ಅಂದರೆ, ಈ ಸಪೋಸ್ 1 ನಾವು 1 ಸ್ಕ್ವೇರ್ ಮಾಡಿದ್ರು ಕೂಡ ಆನ್ಸರ್ 1 ಬರುತ್ತೆ, 1 ಕ್ಯೂಬ್ ಮಾಡಿದ್ರು ಕೂಡ ಆನ್ಸರ್ 1 ಬರುತ್ತೆ. ಬಟ್ ಇಲ್ಲಿ ನಾವು 4 ಕ್ಯೂಬ್ ಮಾಡಿದಾಗ ಏನು ಬರುತ್ತೆ ಆನ್ಸರು, ಅದೇ ನಂಬರನ್ನು ನಾವು 4 ಕ್ಯೂಬ್ ಮಾಡಿದರೆ ಆ್ಯಕ್ಚುಲಿ ಏನು ಬರುತ್ತೆ 64 ಬರುತ್ತೆ. ಈ 64 ನಾವೇನಂತ ಬರಿಬೋದು ಅಂತ ಹೇಳಿದ್ರೆ ದಟ್ ಈಸ್ ಈಕ್ವಲ್ ಟು 8 ಸ್ಕ್ವೇರ್ ಅಂತ ಬರಿಬೋದು. ಆದರೆ ಇಲ್ಲಿ ಎರಡನ್ನು ನೋಡಿದಾಗ ಕ್ಯೂಬ್ ನಂಬರು ಕೂಡ ಸ್ಕ್ವೇರ್ ನಂಬರ್ ಆಗಿರುತ್ತೆ ಅಂತ ಹೇಳ್ತಾ ಇದ್ದೀವಿ. ಕ್ಯೂಬ್ ನಂಬರು ಇದು ಕೂಡ ಸ್ಕ್ವೇರ್ ನಂಬರೇ ಆಗಿರುತ್ತೆ. ಆದರೆ ಕೆಲವು ಬಾರಿ ಅಂದರೆ ಉದಾಹರಣೆಗೆ 2 ಕ್ಯೂಬನ್ನು ತೊಗೊಂಡ್ರೆ ನೀವು 8 ಬರುತ್ತೆ. ಬಟ್ 8 ಯಾವುದೇ ಒಂದು ಸಂಖ್ಯೆಯ ವರ್ಗ ಅಲ್ಲ. ಅಂದರೆ ಒಂದು ಸಂಖ್ಯೆಯನ್ನು 2 ಬಾರಿ ಗುಣಿಸಿದರೆ 8 ಬರಲ್ಲ. ಅದರ ಅರ್ಥ ಇಲ್ಲಿ ನಾವು 8 ಈಸ್ ಎ ಕ್ಯೂಬ್ ನಂಬರ್, 8 ಈಸ್ ಎ ಕ್ಯೂಬ್ ನಂಬರ್ ಬಟ್ ನಾಟ್ ಸ್ಕ್ವೇರ್ ನಂಬರ್ ಅಲ್ವಾ. ಸೊ ಅಂದರೆ ಅಲ್ಲಿಗೆ ಇಲ್ಲಿ 2 ಸಾಧ್ಯತೆಗಳು ಬಂದಿದ್ದಾವೆ. ಒಂದು, ಕೆಲವು ಬಾರಿ ಏನು ಬರ್ತದೆ ಅಂದರೆ ಸ್ಕ್ವೇರ್ ನಂಬರ್ಸು ಕ್ಯೂಬ್ ನಂಬರ್ಸು ಇರ್ತವೆ, ಸ್ಕ್ವೇರ್ ನಂಬರ್ಸ್ ಕೂಡ ಕ್ಯೂಬ್ ನಂಬರ್ ಆಗಿರ್ತವೆ. ಆದರೆ ಕೆಲವು ಬಾರಿ ಸ್ಕ್ವೇರ್ ನಂಬರ್ಸು ಕ್ಯೂಬ್ ನಂಬರ್ ಆಗಿರಲ್ಲ ಅಥವಾ ಕ್ಯೂಬ್ ನಂಬರ್ಸು ಸ್ಕ್ವೇರ್ ನಂಬರ್ ಆಗಿರಲ್ಲ. ಹಾಗಾಗಿ ಇದಕ್ಕೆ ನೀವು ಆನ್ಸರ್ ಏನು ಬರೀಬೇಕು ಅಂತ ಹೇಳಿದ್ರೆ ಓನ್ಲಿ ಸಮ್ ಟೈಮ್ಸ್ ಟ್ರೂ ಅಂತೇಳಿ ಬರೀಬೇಕಾಗತ್ತೆ. ಏನಂತ ಬರೀಬೇಕಾಗತ್ತೆ ಇದಕ್ಕೆ ಆನ್ಸರು, ಓನ್ಲಿ ಸಮ್ ಟೈಮ್ಸ್ ಟ್ರೂ ಅಂತೇಳಿ ಆನ್ಸರ್ ಬರುತ್ತೆ 1ನೇ ಪ್ರಶ್ನೆಗೆ. ಇನ್ನು 2ನೇ ಕ್ವಶನ್ ಕೊಟ್ಟಿದ್ದಾರೆ, 4th ಪವರ್ಸ್ ಆರ್ ಆಲ್ಸೋ ಸ್ಕ್ವೇರ್ ನಂಬರ್ ಅಂತ ಕೊಟ್ಟಿದ್ದಾರೆ. 4th ಪವರ್ಸ್ ಅಂತ ಹೇಳಿದ್ರೆ ಏನು, ನಾವು ಸಾಮಾನ್ಯವಾಗಿ ಎಕ್ಸ್ಗೆ ಪವರ್ 4 ಹಾಕಿದರೆ ಇದನ್ನು ನಾವು ಸ್ಕ್ವೇರ್ ನಂಬರ್ ಅಂತ ಕರಿಬಹುದು. ಈಗ x⁴ ನಾವು ನಮ್ಮ ಒಂದು ಎಕ್ಸ್ಪೊನೆನ್ಷಿಯಲ್ ಲಾದ ಪ್ರಕಾರವಾಗಿ x² ಅಂತ ಬರಿಬೋದು. 2ಕ್ಕೆ 2 ಗುಣಾಕಾರ ಮಾಡಿದರೆ 4 ಬರುತ್ತೆ. ಸೊ ಇದರಿಂದಾಗಿ ನೀವು ಯಾವುದೇ ಒಂದು ಸಂಖ್ಯೆಯನ್ನು 2ಗೆ ಸ್ಕ್ವೇರ್ ತೊಗೊಂಡು ಅದಕ್ಕೆ ಸ್ಕ್ವೇರ್ ಮಾಡಿದರೆ ಅಂದರೆ 2⁴ ಅಂತ ಬರೀಬೋದು. ಅದೇ ರೀತಿ 3ಗೆ ಸ್ಕ್ವೇರ್ ಮಾಡಿ ಅದಕ್ಕೆ ಪವರ್ 2 ಮಾಡಿದರೆ ಅದು ಕೂಡ 3⁴. ಅಂದರೆ 4th ಪವರ್ ಆರ್ ಆಲ್ಸೋ ಸ್ಕ್ವೇರ್ ನಂಬರ್ಸ್ ಅಂತೇಳಿ ನಾವು ಸುಲಭವಾಗಿ ಹೇಳಬಹುದು. ಹಾಗಾಗಿ ಇದಕ್ಕೆ ನಾವು ಏನಂತ ಬರೀಬೋದು ಆನ್ಸರ್ ಅಂತ ಹೇಳಿದ್ರೆ ಆಲ್ವೇಸ್ ಟ್ರೂ ಅಂತೇಳಿ ಬರೀಬೇಕಾಗತ್ತೆ. ಇದರ ಆನ್ಸರ್ ಏನು ಅಂದರೆ ಆಲ್ವೇಸ್ ಟ್ರೂ. ಇನ್ನು 3ನೇದು ಕೊಟ್ಟಿದ್ದಾರೆ, ದ 5th ಪವರ್ ಆಫ್ ಎ ನಂಬರ್ ಈಸ್ ಡಿವಿಸಿಬಲ್ ಬೈ ದ ಕ್ಯೂಬ್ ಆಫ್ ದಟ್ ನಂಬರ್ ಅಂತ ಕೊಟ್ಟಿದ್ದಾರೆ. ಕ್ವಶನ್ ಏನಪ್ಪ ಅಂತ ಹೇಳಿದ್ರೆ 5th ಪವರ್ ಅಂದರೆ ಏನು, x⁵. ಓಕೆನಾ, x⁵ ನಂಬರ್ ಈಸ್ ಡಿವಿಸಿಬಲ್ ಬೈ ದ ಕ್ಯೂಬ್ ಆಫ್ ದಟ್ ನಂಬರ್ ಅಂತ ಕೊಟ್ಟಿದ್ದಾರೆ. ಇದು ನಮಗೆ ಎಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂಥದ್ದು. ಅದ್ರ ಹೇಳೋ ಪ್ರಕಾರ x⁵ ಈಸ್ ಡಿವೈಡೆಡ್ ಬೈ x⁴ ಅಂತ ಕೊಟ್ಟಿದ್ದಾರೆ. ಇಲ್ಲಿ x⁵ ಡಿವೈಡೆಡ್ ಬೈ x⁴ ಮಾಡಿದರೆ ನಿಮಗೆ ಐಡೆಂಟಿಟಿಯ ಪ್ರಕಾರ x⁵ - 3 ಮಾಡ್ತೀರಾ, ಅವಾಗ ನಿಮಗೆ ಎಕ್ಸ್ನ ಪವರ್ 2 ಬರುತ್ತೆ. ಓಕೆನಾ. ಸೊ ಇದರ ಆಧಾರದ ಮೇಲೆ ನೀವೇನು ಹೇಳ್ಬೋದು ಅಂತ ಹೇಳಿದ್ರೆ ಇಲ್ಲಿ x⁵ ಡಿವೈಡೆಡ್ ಬೈ x⁵ ಮಾಡಬಹುದು ಅಂತ. ಯಾಕಂದರೆ ಅದಕ್ಕೆ ಪವರ್ 2 ಬರುತ್ತೆ. 2 ಬರ್ತಾ ಇದೆ ಅಂತ ಹೇಳಿದ್ರೆ ಇದರ ಅರ್ಥ ಇಲ್ಲಿ ನಾವು ಅದನ್ನು ಸುಲಭವಾಗಿ ಭಾಗಾಕಾರ ಮಾಡ್ಬೋದು ಅಂತೇಳಿ. ಸೊ ದಟ್ ನೀವು ಇದಕ್ಕೆ ಆನ್ಸರ್ ಏನು ಬರೀಬೇಕಾಗತ್ತೆ, ಆಲ್ವೇಸ್ ಟ್ರೂ ಅಂಥೇಳಿ ಬರೀತೀರಾ 3ನೇ ಪ್ರಶ್ನೆಗೂ ಕೂಡ. ಇದಾದ ನಂತರದಲ್ಲಿ
ನಾಲ್ಕನೇದು ನೋಡಿದರೆ ದ ಪ್ರಾಡಕ್ಟ್ ಆಫ್ ಟೂ ಕ್ಯೂಬ್ ನಂಬರ್ಸ್ ಈಸ್ ಎ ಕ್ಯೂಬ್ ನಂಬರ್ ಅಂತ ಕೊಟ್ಟಿದ್ದಾರೆ. ನೋಡಿ, ಪ್ರಾಡಕ್ಟ್ ಆಫ್ ಟೂ ಕ್ಯೂಬ್ ನಂಬರ್ ಅಂದರೆ ನೀವು ಸಪೋಸ್ ಒಂದು ಸಂಖ್ಯೆಯನ್ನು ನೀವು ಎ ಅಂತ ತೊಗೊಂಡ್ರೆ ಎ ಕ್ಯೂಬನ್ನು ಮತ್ತೆ ಎ ಕ್ಯೂಬಿಂದಾನೆ ಮಲ್ಟಿಪ್ಲೈ ಮಾಡಿದ್ರೆ ಏನು ಬರುತ್ತೆ? ಆ ಪ್ರಾಡಕ್ಟು ಎ ಬಿ ಹೋಲ್ ಕ್ಯೂಬ್ ಬರುತ್ತೆ. ಗೊತ್ತಾಯ್ತಾ? ಸೊ ಇಲ್ಲೂ ಕೂಡ ಪವರ್ ಏನಿದೆ? 3 ಇದೆ. ಸೊ ಇಲ್ಲೂ ಕೂಡ ಪವರ್ 3 ಇದೆ ಅಂದರೆ ಈ ಎರಡು ಕ್ಯೂಬ್ ನಂಬರ್ಸನ್ನು ಗುಣಾಕಾರ ಮಾಡಿದಾಗ ಬರುವಂಥ ಪ್ರಾಡಕ್ಟು ಕೂಡ ಕ್ಯೂಬ್ ನಂಬರೇ ಆಗಿರುತ್ತೆ. ಸೊ ದಟ್ ಇದು ಕೂಡ ಏನು ಆನ್ಸರು? ಆಲ್ವೇಸ್ ಟ್ರೂ ಅಂತೇಳಿ ಬರಿಬೇಕಾಗತ್ತೆ. 4ನೇ ಕ್ವಶನಿಗೂ ಕೂಡ. ಓಕೆನಾ? ಏನಂತೇಳಿ? ಆಲ್ವೇಸ್ ಟ್ರೂ ಆನ್ಸರ್ ಸರಿಯಾಗಿರುತ್ತೆ. ಇನ್ನು 5ನೇದು Q⁴46 ಈಸ್ ಬೋತ್ ಎ 4th ಪವರ್ ಅಂಡ್ 6th ಪವರ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ವೆರಿ ಸಿಂಪಲ್ ಆಗಿ ನೀವೇನು ಹೇಳ್ಬೋದು ಅಂತ ಹೇಳಿದ್ರೆ, ಇಲ್ಲಿ 46 ಅಂತಕ್ಕಂಥ ಒಂದು ನಂಬರು ಇದು 4ರಿಂದ ಡಿವೈಡ್ ಆಗುತ್ತಾ ನೋಡಿದರೆ ಆ್ಯಕ್ಚುಲಿ 4ರಿಂದ ಡಿವೈಡ್ ಆಗಲ್ಲ, ಅಥವಾ 6ರಿಂದ ಡಿವೈಡ್ ಆಗುತ್ತಾ? ನೀವು ಅಬ್ಸರ್ವ್ ಮಾಡಿದ್ರೆ 6ರಿಂದನೂ ಕೂಡ ಡಿವೈಡ್ ಆಗಲ್ಲ. ಓಕೆನಾ? ನಾಟ್ ಡಿವೈಡೆಡ್ ಬೈ 4 ಆ್ಯಂಡ್ ನಾಟ್ ಡಿವೈಡೆಡ್ ಬೈ 6. ಸೊ 6ದಿಂದ ಅವ್ರು ಕೇಳಿರೋದೇನು ಅಂದರೆ Q⁴46 ಈಸ್ ಬೋತ್ ಎ 4th ಪವರ್ ಆ್ಯಂಡ್ 6th ಪವರ್ ಅಂತ ಕೊಟ್ಟಿದ್ದಾರೆ. 4th ಪವರ್ ಮತ್ತು 6th ಪವರ್ ಬರಬೇಕು ಅಂದರೆ ಅದು 6ನ ಡಿವೈಡ್ ಆಗಬೇಕು. ಅಂದರೆ ಇದರ ಆಧಾರದ ಮೇಲೆ 6th ಏನಂತ ಬರೀಬೋದು ಇದಕ್ಕೆ ನೀವು ಆನ್ಸರ್ ಅಂತ ಹೇಳಿದ್ರೆ 46 ಈಸ್ ನಾಟ್ ಡಿವಿಸಿಬಲ್. 46 ಈಸ್ ನಾಟ್ ಡಿವಿಸಿಬಲ್ ಬೈ 6. ಸೊ ದೇರ್ ಫೋರ್ ಇದಕ್ಕೆ ನೀವೇನಂತ ಬರೀಬೋದು ಅಂತ ಹೇಳಿದ್ರೆ ಏನಂತ ಬರೀಬೋದು ಇದಕ್ಕೆ ಅಂದರೆ ನೆವರ್ ಟ್ರೂ ಅಂತೇಳಿ ಏನಿದೆಯಲ್ಲ, ನೆವರ್ ಟ್ರೂ ಅನ್ನುವಂಥ ಆನ್ಸರನ್ನು ಬರೀಬೇಕಾಗತ್ತೆ. ಇದು ಸಾಧ್ಯನೇ ಇಲ್ಲ, ಇಟ್ ಈಸ್ ಇಂಪಾಸಿಬಲ್. ಸೊ ದಟ್ ನೆವರ್ ಟ್ರೂ ಅನ್ನೋದು ಆನ್ಸರ್ ಆಗಿರುತ್ತೆ. ಹಾಗಿದ್ರೆ ಇದೇ ಫಿಗರ್ ಇಟ್ ಔಟಿನ 5ನೇ ಕ್ವಶನ್ನು, ಸಿಂಪ್ಲಿಫೈ ಆ್ಯಂಡ್ ರೈಟ್ ದೀಸ್ ಇನ್ ದ ಎಕ್ಸ್ಪೋನೆನ್ಷಿಯಲ್ ಫಾರ್ಮ್. ಇಲ್ಲಿ ಮಧ್ಯದಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಫಂಡಮೆಂಟಲ್ ಆಪರೇಷನ್ ಚಿಹ್ನೆಯನ್ನು ಕೊಟ್ಟಿದ್ದಾರೆ. ಇಂಟು ಕೊಟ್ಟಿದ್ದಾರೆ, ಡಿವೈಡೆಡ್ ಬೈ ಕೊಟ್ಟಿದ್ದಾರೆ, ಇಂಟು ಕೊಟ್ಟಿದ್ದಾರೆ. ಸೊ ಈ ತರಹದ ಒಂದು ಸಂದರ್ಭದಲ್ಲಿ ಇದನ್ನು ಸುಲಭ ರೂಪದಲ್ಲಿ ಎಕ್ಸ್ಪೋನೆನ್ಷಿಯಲ್ ಫಾರ್ಮಲ್ಲಿ ಬರೀಬೇಕು. ಸೊ ಇದನ್ನು ಸುಲಭ ರೂಪದಲ್ಲಿ ಎಕ್ಸ್ಪೋನೆನ್ಷಿಯಲ್ ಫಾರ್ಮಲ್ಲಿ ಹೇಗೆ ಬರೆಯೋದು ಅಂತ ನೋಡೋದಾದ್ರೆ, ಈಗ ಒಂದೊಂದಾಗಿ ನಾವು ಸುಲಭ ರೂಪದಲ್ಲಿ ಬರೆಯೋಣ. ಇಲ್ಲಿ ಎರಡಕ್ಕೂ ಬೇಸ್ ಸೇಮ್ ಇದ್ದಾಗ ನಾವೇನು ಮಾಡ್ತೀವಿ ಅಂದರೆ 10 ಇಂಟು ಇರೋದ್ರಿಂದಾಗಿ -2 + -5 ಅಂತ ಬರ್ಕೊಳ್ತೀವಿ. ಇದನ್ನ ಸಿಂಪ್ಲಿಫೈ ಮಾಡ್ತಾ ಹೋಗೋಣ. ಈಗ 10 -2 ಪ್ಲಸ್ ಇಂಟು -5 ಬರುತ್ತೆ. ಇದನ್ನು ಸುಲಭ ರೂಪದಲ್ಲಿ ಬರೆದಾಗ ನೀವೇನಂತ ಬರಿಬೋದು ಅಂತ ಹೇಳಿದ್ರೆ, ಇದನ್ನ -2ಗೆ -5 ಸೇರಿಸಿದ್ರೆ 10 - 7. ದಿಸ್ ಈಸ್ ದ ಆನ್ಸರ್ ಒಂದನೇದಕ್ಕೆ. ಹಾಗೆ ಸೆಕೆಂಡ್ ಒನ್ನು ಇಲ್ಲಿ ಡಿವೈಡೆಡ್ ಬೈ ಕೊಟ್ಟಿರೋದ್ರಿಂದ ಮತ್ತೊಂದು ಎಕ್ಸ್ಪೋನೆನ್ಷಿಯಲ್ ಲಾವನ್ನು ಬಳಕೆ ಮಾಡ್ತೀವಿ. ಏನಪ್ಪಾ ಅಂದರೆ ಅದು a⁻m ಡಿವೈಡೆಡ್ ಬೈ a⁻n ಇದ್ರೆ a⁻m - n ಬಳಸ್ತೀವಿ. ಇಲ್ಲೂ ಕೂಡ ನೀವು ಬಳಕೆ ಮಾಡಿರೋದು a⁻m ಇಂಟು a⁻n ಇದ್ದಾಗ a⁻m+n ಬಳಕೆ ಮಾಡಿದ್ದೀರಾ. ಹಾಗೆ ಎರಡನೇದಕ್ಕೆ ಈ ನಿಯಮವನ್ನು ಬಳಕೆ ಮಾಡಿದರೆ 5⁻7 - 4 ಅಂತ ಬರೀಬೋದು. ಈಗ 5⁻7 - 4 ಇರೋದ್ರಿಂದಾಗಿ 7ರಲ್ಲಿ 4 ಕಳೆದ್ರೆ 5ಗೆ ಏನು ಬರುತ್ತೆ? ಪವರ್ 3 ಬರುತ್ತೆ. ಇದು ಫೈನಲ್ ಆನ್ಸರು ಎರಡನೇದಕ್ಕೆ. ಹಾಗೆ ಥರ್ಡ್ ಒನ್ನು 9 - 7 ಡಿವೈಡೆಡ್ ಬೈ 9 4 ಕೊಟ್ಟಿದ್ದಾರೆ. ಇಲ್ಲೂ ಕೂಡ ಡಿವೈಡೆಡ್ ಬೈ ಇರೋದ್ರಿಂದಾಗಿ 9 - 7 - 4 ಮಾಡ್ತೀರಾ. ಎರಡಕ್ಕೂ ಚಿಹ್ನೆ ಮೈನಸ್ ಇರೋದ್ರಿಂದ ಕೂಡಬೇಕಾಗತ್ತೆ. 7ಗೆ 4 ಆ್ಯಡ್ ಮಾಡಿದ್ರೆ 13 ಬರುತ್ತೆ. ಅದರ ಅರ್ಥ 13 ಅಲ್ಲ 11 ಬರುತ್ತಲ್ವಾ. ಸೊ ದಟ್ 11 ಬರುತ್ತೆ. 9 - 11 ಆನ್ಸರ್ ಆಗುತ್ತೆ ಥರ್ಡ್ ಕ್ವಶನ್ಗೆ. ಇನ್ನು ಫೋರ್ತ್ ಕ್ವಶನ್ನು ಇದು ಕೂಡ ಒಂದು ಎಕ್ಸ್ಪೋನೆನ್ಷಿಯಲ್ ಆದ ಪ್ರಕಾರ ಇದೆ. ಏನಪ್ಪ ಅಂದರೆ a⁻m⁴n. ಈ ರೀತಿ ಇದ್ರೆ ನೀವೇನಂತ ಬರೀತೀರಾ? a⁻m × n ಅಂತ ಬರೀತೀರಾ. ಇದ್ರ ಪ್ರಕಾರ ಇಲ್ಲಿ ಏನಾಗುತ್ತೆ? 13 -2 ಇಂಟು -3 ಮಲ್ಟಿಪ್ಲೈ ಮಾಡಬೇಕಾಗತ್ತೆ. ಇವೆರಡನ್ನ ನೀವು ಮಲ್ಟಿಪ್ಲೈ ಮಾಡಿದ್ರಿ ಅಂತ ಹೇಳಿದ್ರೆ 13 ಆಸ್ ಇಟ್ ಈಸ್ ಬೇಸ್ ಹಾಗೆ ಬರ್ಕೊಳ್ತೀರಾ. ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. 2 3 6 ಅಂದರೆ ಅಲ್ಲಿಗೆ ಏನು ಬರುತ್ತೆ ಆನ್ಸರು? 13 ಬರುತ್ತೆ ಆನ್ಸರು. ಹೀಗೇನೆ ಇದನ್ನು ನೀವು ನೋಡಿದರೆ ಇದನ್ನು ಕೂಡ ಏನು a⁻m b⁻n ಅಂತಿದ್ರೆ ಜೊತೆಗೆ mn ಅಂತ ಹೇಳಿದ್ರೆ ಇಲ್ಲಿ ಕೊಟ್ಟಿರುವಂಥ ನಿಯಮದ ಪ್ರಕಾರವಾಗಿ ನೀವೇನು ಮಾಡ್ಬೋದು ಅಂತ ಹೇಳಿದ್ರೆ ಇದನ್ನ ಅದೇ ಒಂದು ಎಕ್ಸ್ಪೋನೆನ್ಷಿಯಲ್ ಆದ ಪ್ರಕಾರ ಏನು ಬರೀತೀರಾ? ಇಲ್ಲಿ ಏನಾಗುತ್ತೆ ನೋಡ್ರಿ, ಇಲ್ಲಿ ಇಲ್ಲೂ ಕೂಡ m ಇದೆ, ಇಲ್ಲೂ ಕೂಡ m ಇದೆ. 5 ಮತ್ತು 9 ಮಲ್ಟಿಪ್ಲೈ ಅಂತ ತೊಗೊಳ್ಬೋದು ನೀವು. m⁵5 ಇಂಟು m⁹9 ಅಂತ ಬರ್ಕೊಳ್ಬೋದು. ಮಧ್ಯದಲ್ಲಿ ಮತ್ತೇನು ಬರ್ಕೊಳ್ಬೋದು ಅಂತ ಹೇಳಿದ್ರೆ ಇಂಟು ಹಾಕಿ n⁻12 ಇಂಟು n ಗೆ ಪವರ್ 9 ಬರುತ್ತೆ. n⁻9 ಅಂತ ಬರ್ಕೊಳ್ತೀರಾ. ಸುಲಭ ರೂಪದಲ್ಲಿ ಬರೆದಾಗ
m⁻5 + ಏನಾಗುತ್ತೆ 9 ಆಗುತ್ತೆ ಇದು. ಹಾಗೆಯೇ ಇಂಟು n⁻12 + 9 ಆಗುತ್ತೆ ಐಡೆಂಟಿಟಿಯ ಪ್ರಕಾರವಾಗಿ. ಅದ್ರ ಪ್ರಕಾರ 5 + 9 ಮಾಡಿದರೆ ನಿಮಗೆ ಆನ್ಸರ್ ಏನು ಬರುತ್ತೆ, m⁻14 ಬರುತ್ತೆ. ಎನ್ನಿಗೆ 12 + 9 ಆಡ್ ಮಾಡಿದರೆ n⁻21 ಬರುತ್ತೆ. ಸೊ ಇದು ಆನ್ಸರ್. ಇದಕ್ಕೆ m⁻14 ಇಂಟು n⁻12 ಅಂತ ಹೇಳಿ ಬರಿಬೇಕಾಗತ್ತೆ. ಇದಿಷ್ಟು 5ನೇ ಮೇನ್ನಲ್ಲಿರುವಂತಹ ಪ್ರಶ್ನೆಗಳಿಗೆ ಉತ್ತರ. ಹಾಗೆ 6th ಮೇನ್ನಲ್ಲಿರುವಂತಹ ಕ್ವಶನ್ಗಳನ್ನು ನೋಡ್ತಾ ಹೋದ್ರೆ, ಇಫ್ 12⁻2 = 144 ಅಂದರೆ 12ನ ಸ್ಕ್ವೇರ್ ಮಾಡಿದರೆ 144 ಬರುತ್ತೆ. ಹಾಗಿದ್ಮೇಲೆ 1.2ನ ಸ್ಕ್ವೇರ್ ಅಂದರೆ ಇವಿಷ್ಟರ ಸ್ಕ್ವೇರ್ ನಂಬರ್ಸನ್ನು ಕಂಡುಹಿಡಿಯಬೇಕು. ಇವೆಲ್ಲವುಗಳ ಸ್ಕ್ವೇರ್ ನಂಬರನ್ನು ಕಂಡುಹಿಡಿಯಬೇಕು. ಹೇಗೆ ಕಂಡುಹಿಡಿಯೋದು ಅಂತ ನೋಡಿದರೆ ನೋಡಿ, ವೆರಿ ಸಿಂಪಲ್. 12 ಸ್ಕ್ವೇರ್ ಅಂದರೆ 144 ಪ್ರಕಾರ 1.2 ಸ್ಕ್ವೇರ್ ಅಂದರೆ 1.2 ಇಂಟು 1.2 ಮಲ್ಟಿಪ್ಲೈ ಮಾಡ್ತೀರಾ. ಈ 1.2 ಇಂಟು 1.2ನ ಮಲ್ಟಿಪ್ಲೈ ಮಾಡಿದಾಗ 1.44. ಯಾಕೆ ಅಂದರೆ ಪಾಯಿಂಟ್ ಎಲ್ಲಿದೆ ನೀವು ಚೆಕ್ ಮಾಡಿ ಬರಿತಾ ಹೋಗ್ಬೋದು, ಮಲ್ಟಿಪ್ಲೈ ಮಾಡೋ ಅಗತ್ಯತೆನೇ ಇಲ್ಲ. ಇಲ್ಲಿ 12 ಸ್ಕ್ವೇರ್ ಅಂದರೆ 144 ಇದೆ ಅಂದರೆ ಎಲ್ಲ ಭಾಗದಲ್ಲೂ 12 ಇರೋದ್ರಿಂದ ಅಲ್ಲಿ ನಿಮಗೆ 144 ಬರುತ್ತೆ. ಬಟ್ ಪಾಯಿಂಟ್ಗಳನ್ನು ವೇರಿ ಮಾಡಿರೋದ್ರಿಂದಾಗಿ ಪಾಯಿಂಟ್ ಏನಾಗ್ತಾ ಹೋಗುತ್ತೆ, ಇಲ್ಲಿ ಇಲ್ಲೊಂದು ಸಂಖ್ಯೆಯ ನಂತರ ಪಾಯಿಂಟ್ ಇದೆ, ಇಲ್ಲೊಂದು ಸಂಖ್ಯೆಯ ನಂತರ ಪಾಯಿಂಟ್ ಇರೋದ್ರಿಂದ ಪಾಯಿಂಟ್ 2 ಸಂಖ್ಯೆ ಹಿಂದಕ್ಕೆ ಬರುತ್ತೆ. 144ನಲ್ಲಿ 2 ಸಂಖ್ಯೆ ಹಿಂದೆ ಪಾಯಿಂಟ್ ಹಾಕಿದರೆ 1.44 ಬರುತ್ತೆ. ಈಗ 0.12 ಸ್ಕ್ವೇರ್ ಅಂತ ಹೇಳಿದ್ರೆ 0.12 ಇಂಟು 0.12. ಅದ್ರ ಪ್ರಕಾರ ಪಾಯಿಂಟ್ ಎಲ್ಲಿ ಬಂದಿದೆ, ಇಲ್ಲಿ 2 ಸಂಖ್ಯೆಯ ನಂತರ ಪಾಯಿಂಟ್ ಇದೆ, ಇಲ್ಲೂ ಕೂಡ 2 ಸಂಖ್ಯೆಯ ನಂತರ ಪಾಯಿಂಟ್ ಇದೆ. ಅಂದರೆ 2 2 4 ನಂತರ ಪಾಯಿಂಟ್ ಬರಬೇಕು. ಅಂದರೆ ಅದರ ಅರ್ಥ ಒಂದು ಬಾರಿ 0 ಬರೆದು ಆಸ್ ಇಟ್ ಈಸ್ 144 ಬರೀಬೇಕು. 4 ಸಂಖ್ಯೆಯ ನಂತರ ಪಾಯಿಂಟ್ ಬಂತು ಅಲ್ಲಿಗೆ. ಹಾಗಾಗಿ 0.12ನ ಸ್ಕ್ವೇರ್ ಬಂದ್ಬಿಟ್ಟು ಏನು ಬರುತ್ತೆ ಆನ್ಸರು, 0.0144. ಹಾಗಿದ್ಮೇಲೆ ಇದನ್ನು ಕೂಡ ನೀವು ಬರೀಬೋದಲ್ವಾ, 0.012 ಇಂಟು 0.012 ಅಂದರೆ 3 ಅಂಕಿಯ ನಂತರ ಪಾಯಿಂಟ್ ಬಂದಿರೋದ್ರಿಂದ ಇಲ್ಲಿ 3 + ಇಲ್ಲಿ 3 ಅಂದರೆ 6 ಆಯಿತು. ಸೊ 6ನ ನಂತರ ನೀವು ಪಾಯಿಂಟ್ ಹಾಕಬೇಕು ಅಂತ ಹೇಳಿದ್ರೆ 0 ಪಾಯಿಂಟಿನ ನಂತರ ಮತ್ತೆ 2 0 ಎಕ್ಸ್ಟ್ರಾ ಬರೀಬೇಕು ಮೇಲಿಂಕ್ಕಿಂತ. ಅಲ್ಲಿಗೆ 3 0 ಆಮೇಲೆ 144 ಬರೆದ್ರಿ ಅಂದರೆ 0.000144 ಬರುತ್ತೆ ಈ ಆನ್ಸರ್. ಹಾಗಿದ್ಮೇಲೆ 120 ಸ್ಕ್ವೇರ್, ಇಲ್ಲಿ ಪಾಯಿಂಟ್ ಇಲ್ಲ, ಬದಲಾಗಿ ಏನು ಮಾಡಿದ್ದಾರೆ 12 ಪಕ್ಕ 0 ಹಾಕಿದ್ದಾರೆ. ಅದರ ಅರ್ಥ ಏನಾಗುತ್ತೆ ಅಂದರೆ 120 ಇಂಟು 120 ಬರುತ್ತೆ. ಈಗ ನೀವೇನು ಮಾಡ್ಬೋದು, 12 ಇಂಟು 12 ಮಾಡಿದ್ರೆ 144 ಬರುತ್ತೆ. ಇಲ್ಲೊಂದು 0 ಇದೆ, ಇಲ್ಲೊಂದು 0 ಇದೆ. ಸೊ 2 0 ಇಲ್ಲಿ ಪಕ್ಕದಲ್ಲಿ ಬರೆದ್ರಿ ಅಂದರೆ ಏನು ಬರುತ್ತೆ, 14,400 ಬರುತ್ತೆ. ಈ ರೀತಿಯಲ್ಲಿ ನೀವು ಸುಲಭವಾಗಿ 6ನೇ ಪ್ರಶ್ನೆಗಳಿಗೆ ಉತ್ತರವನ್ನು ಬರಿತೀರಾ. ಹಾಗೆ ನೆಕ್ಸ್ಟ್ ಕ್ವಶನ್ ನಂಬರ್ 7 ಹೇಳುತ್ತೆ, ಸರ್ಕಲ್ ದ ನಂಬರ್ಸ್ ದಟ್ ಆರ್ ದ ಸೇಮ್ ಅಂತ ಕೊಟ್ಟಿದ್ದಾರೆ. ಕೆಳಗಡೆ ಕೆಲವು ಎಕ್ಸ್ಪೋನೆನ್ಷಿಯಲ್ ಫಾರ್ಮ್ಸ್ ಅನ್ನು ಕೊಟ್ಟಿದ್ದಾರೆ. ಕೊಟ್ಟಂಥ ಎಕ್ಸ್ಪೋನೆನ್ಷಿಯಲ್ ಫಾರ್ಮ್ಸ್ಗಳಲ್ಲಿ ಸೇಮ್ ವ್ಯಾಲ್ಯೂನ ಹೊಂದಿರುವಂಥವು ಯಾವುವು, 2⁴ ಇಂಟು 3⁶, 6⁴ ಇಂಟು 3⁻², ಹಾಗೆಯೇ 6⁻10, 8 ಸ್ಕ್ವೇರ್ ಇಂಟು 6, 18 ಸ್ಕ್ವೇರ್ ಇಂಟು 6 ಸ್ಕ್ವೇರ್ ಇದೆ, 6⁻24 ಇದೆ. ಸೊ ಇದನ್ನು ನಾವು ಮಾಡ್ತಾ ಹೋಗೋದಾದ್ರೆ ಆನ್ಸರ್ ಹೇಗೆ ಹೇಳ್ಬೋದು ಅಂದರೆ ನೋಡಿ, ಇಲ್ಲಿ ಇದನ್ನು ಮೊದಲನೇದನ್ನು ನೋಡಿದಾಗ ಎಕ್ಸ್ಪೋನೆನ್ಷಿಯಲ್ ಫಾರ್ಮಲ್ಲಿರುವ ಬೇಸ್ಗಳು ಎರಡೂ ಕೂಡ ಪ್ರೈಮ್ ನಂಬರ್ ಆಗಿರೋದ್ರಿಂದ ಇದನ್ನು ಮತ್ತೆ ಏನೂ ಮಾಡೋ ಅಗತ್ಯತೆ ಇಲ್ಲ ನೀವು. ಯಾಕೆಂದರೆ ಆಲ್ರೆಡಿ ಇದು ಸಿಂಪ್ಲೆಸ್ಟ್ ಫಾರ್ಮಲ್ಲಿದೆ, 2⁴ ಇಂಟು 3⁻6, ಬಿಕಾಸ್ ಬೇಸ್ ಈಸ್ ಇನ್ ದ ಫಾರ್ಮ್ ಆಫ್ ಪ್ರೈಮ್ ನಂಬರ್ಸ್ ಅಂತ ಹೇಳ್ಬೋದು ನಾವು. ಬೇಸ್ ಎರಡೂ ಕೂಡ ಪ್ರೈಮ್ ನಂಬರ್ಸ್ ಅನ್ನು ಹೊಂದಿರೋದ್ರಿಂದಾಗಿ ಇದಕ್ಕೆ ಆನ್ಸರ್ ಇದೆ. ಬಟ್ ಇವುಗಳನ್ನು ನಾವು ಚೇಂಜ್ ಮಾಡ್ಬೋದು. ಹೇಗೆ ಚೇಂಜ್ ಮಾಡ್ಬೋದು, 6⁻4 ಇದೆಯಲ್ಲ, ಇದನ್ನು ನಾವು 2 ಇಂಟು 3 ಬರೆದು ಮೇಲ್ಗಡೆ ಪವರ್ 4 ಬರ್ಕೊಂಡು ಇಂಟು 3⁻2 ಬರೀಬೋದು. ಮುಂದಿನ ಹಂತದಲ್ಲಿ 2ಗೆ 1 ಬಾರಿ 4 ಬರುತ್ತೆ ಪವರು, 3ಗೆ 1 ಬಾರಿ 4 ಬರುತ್ತೆ ಎಕ್ಸ್ಪೋನೆನ್ಷಿಯಲ್ ಲಾದ ಪ್ರಕಾರ. ಪಕ್ಕದಲ್ಲಿ ಇಂಟು 3 ಸ್ಕ್ವೇರ್ ಇದೆ. ಅಲ್ಲಿಗೆ 2⁴, 3⁴ ಇಂಟು 3⁻2ನ ನಾವೇನಂತ ಬರೀಬೋದು, 3⁴ + 2 ಎಕ್ಸ್ಪೋನೆನ್ಷಿಯಲ್ ಲಾದ ಪ್ರಕಾರ ಏನು ಬರುತ್ತೆ ಆನ್ಸರ್, ಅಲ್ಲಿಗೆ 2⁴ ಬರುತ್ತೆ ಇಂಟು 3⁴ + 2 6 ಬರುತ್ತೆ. ಈ ಆನ್ಸರು ಸೇಮ್ ಬರ್ತಾ ಇದೆ ತಾನೆ. ಸೊ ಫಸ್ಟ್ ಒನ್ನು ಮತ್ತು ಸೆಕೆಂಡ್ ಒನ್ನು ಸೇಮ್ ಬಂತು. ಇನ್ನು ಥರ್ಡ್ ಒನ್ 6⁻10 ಕೊಟ್ಟಿದ್ದಾರೆ. ಇಲ್ಲೂ ಕೂಡ ನೀವು 2 ಇಂಟು 3⁻10 ಅಂತ ಬರ್ಕೊಳ್ಬೋದು. ಅದ್ರ ಪ್ರಕಾರ 2ಗೆ ಪವರ್ 10 ಬರುತ್ತೆ ಇಂಟು 3ಗೆ ಪವರ್ 10 ಬರುತ್ತೆ. ಇದನ್ನೇನು ಸಿಂಪ್ಲಿಫೈ ಮಾಡೋಕ್ಕೆ ಬರಲ್ಲ, ಫೈನಲ್ಸ್ ಆ ಸಿಂಪ್ಲಿಫಿಕೇಶನ್ ನೋಡಿದಾಗ ಇದು ಬೇರೆ ಬರ್ತಾ ಇದೆ, ಇದು ಬೇರೆ ಬರ್ತಾ ಇದೆ. ಸೊ ಇದು ಸೇಮ್ ಬರಲ್ಲ, ಮೂರನೇದು ಸೇಮ್ ಬರಲ್ಲ. ಹಾಗೆ 18 ಸ್ಕ್ವೇರ್ ಇಂಟು 6 ಸ್ಕ್ವೇರ್ ಅನ್ನು ನೀವೇನಂತ ಬರೀಕೊಳ್ಬೋದು ನೋಡಿ. ಇಲ್ಲಿ 18ಅನ್ನು 2 ಇಂಟು 3 ಬರೆದ್ರೆ 2 3 6 ಬರುತ್ತೆ. ಈ 3ನ ಮತ್ತೆ ನೀವೇನಾದರೂ ಸಪೋಸ್ ಸ್ಕ್ವೇರ್ ಮಾಡಿದ್ರೆ ಏನು ಬರುತ್ತೆ, 3 3 9 ಇಂಟು 2 ಮಾಡಿದ್ರೆ 18 ಬರುತ್ತೆ.
ಮತ್ತೆ ಈ ಮೇಲ್ಗಡೆ ಇರೋ ಪವರ್ 2ನ ಹಾಕ್ತೀರಾ, ಇಂಟು 6 2 ಇಂಟು 3 ಸ್ಕ್ವೇರ್ ಅಂತ ಬರ್ಕೊಳ್ಬೋದು. ಈಗ ಇದನ್ನು ಸಿಂಪ್ಲಿಫೈ ಮಾಡ್ತಾ ಹೋಗ್ರಿ. 2 ಇಂಟು 3ಗೆ ಸ್ಕ್ವೇರ್ಗೆ ಮತ್ತೆ ಸ್ಕ್ವೇರ್ ಇದೆ ಅಂದರೆ ಏನರ್ಥ, 2ಗೆ ಪವರ್ 2 ಬರುತ್ತೆ, 3ಗೆ 2 2s 4 ಬರುತ್ತೆ. ಇಂಟು ಇಲ್ಲೂ ಕೂಡ ಅಷ್ಟೇ, 2ಗೆ 2 ಬರುತ್ತೆ ಪವರು, 3ಗೂ ಕೂಡ 2 ಬರುತ್ತೆ. ಈಗ ಸಿಂಪ್ಲಿಫೈ ಮಾಡಿದ್ರೆ 2 ಇಲ್ಲೊಂದು ಟೈಮ್ ಬೇಸ್ ಇದೆ, ಇಲ್ಲೊಂದು ಟೈಮ್ 2 ಇದೆ. 2 ಇಂಟು 2 ರೈಸ್ ಟು 2 ಇರೋದ್ರಿಂದಾಗಿ ನೀವೇನು ಬರಿಬೋದು, 2 + 2 2 ರೈಸ್ ಟು 4 ಅಂತ ಬರಿಬೋದು. ಹಾಗೆಯೇ ಇಲ್ಲಿ 3 ರೈಸ್ ಟು 4 ಇದೆ, 3 ರೈಸ್ ಟು 2 ಇದೆ. ಏನಾಗುತ್ತೆ, ಕೂಡಿದ್ರೆ 4 + 2 ಆಡ್ ಮಾಡಿದ್ರೆ 3 ರೈಸ್ ಟು 6 ಬರುತ್ತೆ. ಏನು ಬಂತು ಆನ್ಸರು, 2 ರೈಸ್ ಟು 4 ಇಂಟು 3 ರೈಸ್ ಟು 6. ಇಲ್ಲೂ ಕೂಡ ಅದೇ ಬಂದಿದೆ ತಾನೇ ಆನ್ಸರ್, ಇಲ್ಲೂ ಕೂಡ ಅದೇ ಇದೆ, ಇಲ್ಲೂ ಕೂಡ ಅದೇ ಇದೆ. ಸೊ ಇದು ಕೂಡ ಕರೆಕ್ಟ್ ಬರುತ್ತೆ. ಇನ್ನು ಲಾಸ್ಟ್ ಒನ್ 6 ರೈಸ್ ಟು 24, ಇದನ್ನು ನೀವು 2 ಇಂಟು 3 ಹೋಲ್ ರೈಸ್ ಟು 24 ಅಂತ ಬರ್ಕೊಳ್ಬೋದು ಅಷ್ಟೇ. ಕೊನೆಗೆ ಇದೇನು ಬರುತ್ತೆ ಆನ್ಸರ್ ಅಂದರೆ 2 ರೈಸ್ ಟು 24 ಇಂಟು 3 ರೈಸ್ ಟು 24. ಲಾಸ್ಟ್ ಫೈನಲ್ ಸಿಂಪ್ಲಿಫಿಕೇಶನ್ ಇದು. ನೋಡಿದಾಗ ಇದು ಬೇರೆ ಬರ್ತದೆ, ಇದು ಬೇರೆ ಬರ್ತದೆ. ಅಂದರೆ 3rd ಒನ್ ಮತ್ತು 5th ಒನ್ ಬೇರೆ ಬೇರೆ ಬರ್ತಾ ಇದೆ. ಫಸ್ಟ್ ಒನ್ನು, ಸೆಕೆಂಡ್ ಒನ್ನು ಮತ್ತು 4th ಒನ್ನು ಆನ್ಸರ್ ಸೇಮ್ ಬರ್ತಾ ಇದೆ. ಸೊ ದ್ಯಾಟ್ ನೀವು ಯಾವ್ದು ಸೇಮ್ ಅಂತ ಹೇಳಿದ್ರೆ ನೀವೇನು ಹೇಳಬೇಕು ಅಂತ ಹೇಳಿದ್ರೆ 2 ರೈಸ್ ಟು 4 ಇಂಟು 3 ರೈಸ್ ಟು 6. ಅದ್ರ ಜೊತೆಗೆ ಯಾವ್ದು ಇನ್ನೊಂದು 6 ರೈಸ್ ಟು 4 ಇಂಟು 3 ರೈಸ್ ಟು 2. ಇನ್ನೊಂದು 18 ರೈಸ್ ಟು 2 ಇಂಟು 6 ರೈಸ್ ಟು 2 ಆರ್ ಸೇಮ್ ಅಂತೇಳಿ ನೀವು ಆನ್ಸರ್ನ ಬರಿಬೇಕಾಗತ್ತೆ. ಯಾವ್ದು ಸೇಮ್ ಅಂತ ಹೇಳಿದ್ರೆ ಇವಿಷ್ಟು ಸೇಮ್ ವ್ಯಾಲ್ಯೂವನ್ನು ಹೊಂದಿರ್ತವೆ. ನೆಕ್ಸ್ಟ್ ಕ್ವಶನ್ ನಂಬರ್ 8 ನೋಡಿಬಿಟ್ರೆ, ಐಡೆಂಟಿಫೈ ದ ಗ್ರೇಟರ್ ನಂಬರ್ ಇನ್ ಈಚ್ ಆಫ್ ದ ಫಾಲೋಯಿಂಗ್. ಕೆಳಗಡೆ ಎರಡೆರಡು ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ. ಇವೆರಡರಲ್ಲಿ ಯಾವ್ದು ದೊಡ್ಡದು, ಇವೆರಡರಲ್ಲಿ ಯಾವ್ದು ದೊಡ್ಡದು, ಇವೆರಡರಲ್ಲಿ ಯಾವ್ದು ದೊಡ್ಡದು ಅಂತೇಳಿ ಹೇಳಬೇಕು. ವೆರಿ ಸಿಂಪಲ್ ಆಗಿ ನಾವು ಹೇಳ್ಬೋದು. ಹೇಗೆ ಅಂತ ನೋಡೋದಾದ್ರೆ ನೋಡಿ, ಇಲ್ಲಿ 4 ರೈಸ್ ಟು 3 ಆರ್ 3 ರೈಸ್ ಟು 4 ಅಂತ ಕೊಟ್ಟಿದ್ದಾರೆ. ವೆರಿ ಸಿಂಪಲ್. 4 ರೈಸ್ ಟು 3 ಅಂದರೆ 4 ಇಂಟು 4 ಇಂಟು 4 ಮಾಡಿದ್ರೆ 64 ಬರುತ್ತೆ. ಹಾಗೆಯೇ 3 ರೈಸ್ ಟು 4 ಅಂತ ಹೇಳಿದ್ರೆ 3 ರೈಸ್ ಟು 4 ಅಂತ ಹೇಳಿದ್ರೆ 3ನ 4 ಟೈಮ್ ಮಲ್ಟಿಪ್ಲೈ ಮಾಡ್ತೀರಾ. ಸೊ 3ನ 4 ಟೈಮ್ ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟು ಬರುತ್ತೆ ಆನ್ಸರ್ ಅಂತ ಹೇಳಿದ್ರೆ ನೀವು ಹೇಳ್ಬಿಡ್ಬೋದು 81 ಬರುತ್ತೆ. 3 3s 9, 9 3s 27, 27 3s 81. ಸೊ ಇಲ್ಲಿ ನೋಡ್ತಿದ್ದಂಗೆ ಗೊತ್ತಾಗ್ಬಿಡುತ್ತಲ್ವಾ ನಿಮಗೆ, ಇದರಲ್ಲಿ ಯಾವುದು ದೊಡ್ಡದಿದೆ, 81. ಸೊ ದಟ್ ವೆರಿ ಸಿಂಪಲ್ ನೀವು ಹೇಳ್ಬೋದು 3 ರೈಸ್ ಟು 4 ಈಸ್ ಗ್ರೇಟರ್. ಅಥವಾ ಇದನ್ನು ನೀವು ಸಿಂಬಲ್ ಬಳಕೆ ಮಾಡಿ ಬರೆಯೋದಾದರೆ 3 ರೈಸ್ ಟು 4 ಈಸ್ ಗ್ರೇಟರ್ ದ್ಯಾನ್ 4 ರೈಸ್ ಟು 3 ಅಂಥೇಳಿ ಸುಲಭವಾಗಿ ಹೇಳ್ಬಿಡ್ಬೋದು. ಹಾಗೆಯೇ ಇನ್ನೊಂದು 2 ರೈಸ್ ಟು 8 ಆರ್ 8 ರೈಸ್ ಟು 2 ಕೊಟ್ಟಿದ್ದಾರೆ. 2 ರೈಸ್ ಟು 8 ಅಂತ ಹೇಳಿದ್ರೆ 2ನ್ನ 8 ಬಾರಿ ಗುಣಾಕಾರ ಮಾಡಬೇಕು. ಸೊ 2ನ್ನ 8 ಬಾರಿ ಗುಣಾಕಾರ ಮಾಡಿದ್ರೆ ಉತ್ತರ ನಿಮಗೆ 256 ಬರುತ್ತೆ. 8 ಸ್ಕ್ವೇರ್ ಅಂತ ಹೇಳಿದ್ರೆ 8ನ್ನ 2 ಬಾರಿ ಗುಣಾಕಾರ ಮಾಡಿದ್ರೆ 64 ಬರುತ್ತೆ. ಇವೆರಡನ್ನ ಅಬ್ಸರ್ವ್ ಮಾಡಿದಾಗ ಗೊತ್ತಾಗತ್ತಲ್ಲ ನಿಮಗೆ ಯಾವ್ದು ದೊಡ್ಡದು ಅಂತೇಳಿ. ಸೊ ದಟ್ ನೀವು ಇದಕ್ಕೆ ಆನ್ಸರ್ ಬರೀಬೋದು ಏನಂತೇಳಿ, 2 ರೈಸ್ ಟು 8 ಈಸ್ ಗ್ರೇಟರ್ ದ್ಯಾನ್ 8 ರೈಸ್ ಟು 2 ಅಲ್ವಾ. 2 ರೈಸ್ ಟು 8 ಈಸ್ ಗ್ರೇಟರ್ ದ್ಯಾನ್ 8 ರೈಸ್ ಟು 2 ಅಂತೇಳಿ ನಾವು ಸುಲಭವಾಗಿ ಹೇಳ್ಬೋದು. ಇನ್ನೊಂದು ಕೊನೆಯದು 100 ಸ್ಕ್ವೇರ್ ಆರ್ 200, 2 ರೈಸ್ ಟು 100. 100 ಸ್ಕ್ವೇರ್ ಮಾಡಿದ್ರೆ ನಿಮಗೆ ಆನ್ಸರ್ ಏನು ಬರುತ್ತೆ ಅಂದರೆ 100 ಇಂಟು 100 ಮಾಡಿದ್ರೆ 10,000 ಬರುತ್ತೆ. ಹಾಗೆ 2 ರೈಸ್ ಟು 100 ಅಂದರೆ ಇದನ್ನು ನೀವು ಅಷ್ಟು ಸುಲಭವಾಗಿ ಬರೀಲಿಕ್ಕಾಗಲ್ಲ. 2ನನ್ನ 100 ಟೈಮ್ ಮಲ್ಟಿಪ್ಲೈ ಮಾಡಬೇಕು. ಸೊ ಹಾಗಾಗಿ 100 ಟೈಮ್ ಮಲ್ಟಿಪ್ಲೈ ಮಾಡಿ ನೀವು ಅದನ್ನು ನೀವು ಪ್ರಾಡಕ್ಟ್ ಕಂಡುಹಿಡಿದ್ರಿ ಅಂದರೆ ಅದರ ವ್ಯಾಲ್ಯೂನೇ 10,000ಗಿಂತ ಜಾಸ್ತಿ ಬರುತ್ತೆ. ಹಾಗಾಗಿ ನೀವು 2 ರೈಸ್ ಟು 100 ಈಸ್ ಗ್ರೇಟರ್ ದ್ಯಾನ್ 100 ಸ್ಕ್ವೇರ್ ಅಂತೇಳಿ ಸುಲಭವಾಗಿ ಹೇಳ್ಬೋದು. ಇದ್ರ ಪ್ರಕಾರ ನೀವು ಇಲ್ಲಿ ನೋಡ್ತಾ ಬಂದಾಗ ವೆರಿ ಸಿಂಪಲ್ ಆಗಿ ಏನಿದೆ ಅಂದರೆ ಬೇಸ್ಗಿಂತ ಪವರ್ ಯಾವುದಕ್ಕೆ ಜಾಸ್ತಿ ಇದೆಯೋ ಅದು ದೊಡ್ಡದಾಗಿರುತ್ತೆ. ಬೇಸ್ಗಿಂತ ಪವರ್ ಯಾವುದು ಕಡಿಮೆ ಇರುತ್ತೋ ಅದು ಏನಾಗಿರುತ್ತೆ, ಚಿಕ್ಕದಾಗಿರುತ್ತೆ. ಸ್ವಲ್ಪ ನೀವು ಅಬ್ಸರ್ವ್ ಮಾಡ್ತಾ ಇದ್ರೆ ಬೇಸ್ 3 ಇದೆ, ಪವರ್ 4 ಇದೆ. ಇಲ್ಲಿ ಬೇಸ್ 4 ಇದೆ, ಪವರ್ 3 ಇದೆ. ಇಲ್ಲೂ ಕೂಡ ಬೇಸ್ 2 ಇದೆ, ಪವರ್ 8 ಇದೆ. ಬೇಸ್ 8 ಇದೆ, ಪವರ್ 2 ಇದೆ. ಇಲ್ಲಿ ಬೇಸ್ 100 ಇದೆ, ಪವರ್ 2 ಇದೆ. ಇಲ್ಲಿ ಬೇಸ್ 2 ಇದೆ, ಬಟ್ 100 ಪವರ್ 100 ಇರೋದ್ರಿಂದ ನೀವು ಅಬ್ಸರ್ವ್ ಮಾಡಿದ ಕಂಪ್ಯಾರಿಸನ್ ಮಾಡಬೇಕಾದ್ರೆ ಎರಡು ಸಂಖ್ಯೆಗಳಲ್ಲಿ ಬೇಸ್ ಕಡಿಮೆ ಇದ್ದು ಪವರ್ ಯಾವುದಕ್ಕೆ ಜಾಸ್ತಿ ಇರುತ್ತೋ ಆ ಸಂಖ್ಯೆ ಗ್ರೇಟರ್ ನಂಬರ್ ಆಗಿರುತ್ತೆ ಅಂತೇಳಿ ನೀವು ಸುಲಭವಾಗಿ ಹೇಳಬಹುದು. ಹಾಗೆ ಮುಂದುವರಿದು 9th ಕ್ವಶನ್, ಎ ಡೈರಿ ಪ್ಲಾನ್ಸ್ ಟು ಪ್ರೊಡ್ಯೂಸ್ 8.5 ಬಿಲಿಯನ್ ಪ್ಯಾಕೆಟ್ಸ್ ಆಫ್ ಮಿಲ್ಕ್ ಇನ್ ಎ ಇಯರ್. They want a unique identifier code for each packet. If they choose to use the digits 0 to 9, how many digits should the code consist of ಅಂತ ಕೊಟ್ಟಿದ್ದಾರೆ. ಅಂದರೆ ಇಲ್ಲಿ
ಒಂದು ಡೈರಿ ಅವರು ಏನು ಪ್ಲಾನ್ ಮಾಡ್ತಾ ಇದ್ದಾರೆ ಅಂದರೆ ತಯಾರು ಮಾಡಿದಂಥ ಪ್ರಾಡಕ್ಟ್ 8.5 ಬಿಲಿಯನ್ ಪ್ಯಾಕೆಟ್ಸನ್ನು ತಯಾರು ಮಾಡಿಬಿಟ್ಟು ಒಂದು ವರ್ಷಕ್ಕೆ ಅದ್ರ ಮೇಲೆ ಪ್ರತಿಯೊಂದು ಪ್ಯಾಕೆಟ್ ಮೇಲೂ ಕೂಡ ಕೋಡ್ ಕೊಡಬೇಕು. ಅವ್ರು ಕೊಡುವಂಥ ಪ್ರತಿಯೊಂದು ಕೋಡ್ಗೂ ಕೂಡ 0ಇಂದ 9 ತನಕ ಸಂಖ್ಯೆಗಳನ್ನು ಬಳಕೆ ಮಾಡಬೇಕು. ಸೊ 0ಇಂದ 9 ತನಕ ಅಂಕಿಗಳನ್ನು ಬಳಸ್ಕೊಂಡು ಅವ್ರು ಏನು ಮಾಡ್ತಾ ಇದ್ದಾರೆ, ಕೋಡ್ ಕೊಡ್ತಾ ಇದ್ದಾರೆ. ಹಾಗಿದ ಮೇಲೆ ಹೌ ಮೆನಿ ಡಿಜಿಟ್ಸ್ ಶುಡ್ ದ ಕೋಡ್ ಕನ್ಸಿಸ್ಟ್ ಆಫ್, ಒಂದು ಕೋಡ್ನಲ್ಲಿ ಎಷ್ಟು ಡಿಜಿಟ್ ಇರಬೇಕು ಅನ್ನೋದು ಅವ್ರ ಕ್ವಶನ್. ಇದ್ರ ಪ್ರಕಾರವಾಗಿ ನೋಡಿ, ಅವ್ರು ಕೊಟ್ಟಿರುವಂಥ ಕ್ವಶನಿನ ಪ್ರಕಾರ 8.5 ಬಿಲಿಯನ್ ಪ್ಯಾಕೆಟ್ ಅಂತ ಕೊಟ್ಟಿದ್ದಾರೆ. ಅದರ ಅರ್ಥ ನೀವು 8.5 ಅನ್ನ 10⁹9 ಅಂತ ಬರ್ಕೊಳಿದ್ರೆ ಇದು ಬಿಲಿಯನ್ಗೆ ಸಮ ಆಗಿರುತ್ತೆ. ಸೊ ಇಲ್ಲಿ 8.5 ಇಂಟು 10⁹9 ಅಂತ ಹೇಳಿದ್ರೆ ಇದರ ಅರ್ಥ 10ನ ಮೇಲ್ಗಡೆ ಎನ್ ನೀವು ಎಷ್ಟು ಅಂತ ಕಂಡುಹಿಡಿಬೇಕಲ್ಲಿ. ಸೊ 10⁹9 ಅನ್ನೋದು ಎನ್ ಅನ್ನೋದು ಏನಾಗಿರಬೇಕು ಅಂದರೆ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 8.5 ಇರಬೇಕು, ಮತ್ತೆ 8.5 ಇಂಟು 10⁹9ಗೆ ಸಮ ಇರಬೇಕು. 10⁻n ಅನ್ನುವಂಥದ್ದು 8.5 ಇಂಟು 10⁹9ಗೆ ಸಮ ಇರಬೇಕು ಅಥವಾ ಅದಕ್ಕಿಂತ ದೊಡ್ಡದಾಗಿರಬೇಕು. ಅದ್ರ ಪ್ರಕಾರವಾಗಿ ಸಪೋಸ್ ನಾವು ಎನ್ ಇರೋ ಜಾಗದಲ್ಲಿ 9 ಹಾಕಿದ್ವಿ ಅಂತ ಹೇಳಿದ್ರೆ 10⁹9 ಇಸ್ ಈಕ್ವಲ್ ಟು ಏನಾಗುತ್ತೆ, 10⁹9 ಇಸ್ ಈಕ್ವಲ್ ಟು 1 ಬಿಲಿಯನ್ ಆಗುತ್ತೆ. ನಮಗೆ ಗೊತ್ತು 10⁹9 ಅಂದ್ರೇನೆ 1 ಬಿಲಿಯನ್ ಅದರ ವ್ಯಾಲ್ಯೂ. ಇದು ಏನಾಗುತ್ತೆ ಅಂದರೆ ಇಲ್ಲಿ 8.5 ಬಿಲಿಯನ್ ಅಂತ ಕೊಟ್ಟಿರೋದ್ರಿಂದ ಇದು 1 ಬಿಲಿಯನ್ ಬರ್ತಾ ಇದೆ ಅಂದರೆ ಇದು ಏನಾಯಿತು, ಚಿಕ್ಕದಾಯಿತು ಅಲ್ವಾ. ಸ್ಮಾಲ್ ಸೈಜನ್ನು ಹೊಂದಿರತಕ್ಕಂಥದ್ದು ಅಂದರೆ ಚಿಕ್ಕ ಸಂಖ್ಯೆ ಆಗುತ್ತೆ. ಅದೇ ನೀವು ಎನ್ ಇರೋ ಜಾಗದಲ್ಲಿ ಸಪೋಸ್ 10 ಹಾಕಿದ್ರಿ ಅಂದರೆ 10⁻10 ಆಗುತ್ತೆ. ಆ 10⁻10 ಅಂತ ಹೇಳಿದ್ರೆ ಏನಾಯಿತು, 10 ಬಿಲಿಯನ್ ಆಗುತ್ತೆ. ಇದೇನಾಯಿತು 10 ಬಿಲಿಯನ್ ಅಂದರೆ ಓಕೆ, ಪರವಾಗಿಲ್ಲ, ಓಕೆನಾ, ಏನಂತ ಹೇಳ್ಬೋದು, ಪರವಾಗಿಲ್ಲ. ಯಾಕೆ ಅಂತ ಹೇಳಿದ್ರೆ ನಮಗೆ ಬೇಕಾಗಿರೋದು 8.5 ಇಂಟು 10⁻9, ಇಲ್ಲಿ ನಮಗೆ ಬರ್ತಾ ಇರೋದು 10 ಬಿಲಿಯನ್ ಅಂದರೆ 10 ಇಂಟು 10⁻9. ಸೊ ದಟ್ ನಾವು ಇದ್ರ ಪ್ರಕಾರವಾಗಿ ಅಟ್ಲೀಸ್ಟ್ ಒಂದು ಇದರಲ್ಲಿ ಒಂದು ಕೋಡ್ ಕನ್ಸಿಸ್ಟ್ ಆಫ್ ಏನಂತ ಬರೀಬೋದು ನೀವು, ಕೋಡ್ ಕನ್ಸಿಸ್ಟ್ ಆಫ್ ಎಷ್ಟು 10 ಡಿಜಿಟ್ಸ್ ಅಂತ ಬರೀಬೋದು. ಕೋಡ್ ಕನ್ಸಿಸ್ಟ್ ಆಫ್ 10 ಡಿಜಿಟ್ಸ್, 10 ಡಿಜಿಟ್ಗಳನ್ನು ಹೊಂದಿದ್ರೆ ಅಲ್ಲಿಗೆ ನಮಗೆ ಮ್ಯಾಚ್ ಆಗುತ್ತೆ. ಹಾಗಾಗಿ ಆನ್ಸರ್ ಬಂದ್ಬಿಟ್ಟು ಕೋಡ್ ಕನ್ಸಿಸ್ಟ್ ಆಫ್ 10 ಡಿಜಿಟ್ಸ್ ಅಂತೇಳಿ. ಒಂದು ಕೋಡ್ನಲ್ಲಿ ಎಷ್ಟು ಡಿಜಿಟ್ ಇರಬೇಕು ಅಂತ ಕ್ವಶನ್ ಕೇಳಿರೋದ್ರಿಂದ ಒಂದು ಕೋಡ್ನಲ್ಲಿ ಎಷ್ಟು ಡಿಜಿಟ್ ಇರಬೇಕು, 10 ಡಿಜಿಟ್ಸ್ ಇರಬೇಕಾಗತ್ತೆ. ಕ್ವಶನ್ ನಂಬರ್ 10 ಹೇಳ್ತದೆ 64 ಈಸ್ ಎ ಸ್ಕ್ವೇರ್ ನಂಬರ್, ಅಂದರೆ 8 ಸ್ಕ್ವೇರ್ ಅಂತ ಬರೀಬಹುದು. ಹಾಗೆಯೇ ಇದನ್ನು ನಾವು ಕ್ಯೂಬ್ ನಂಬರ್ನ ರೂಪದಲ್ಲಿ ಬರೆದ್ರೆ 4 ಕ್ಯೂಬ್ ಅಂತ ಬರೀಬಹುದು. ಹಾಗಿದ್ಮೇಲೆ ಆರ್ ದೇರ್ ಅದರ್ ನಂಬರ್ಸ್ ದಟ್ ಆರ್ ಬೋತ್ ಸ್ಕ್ವೇರ್ಸ್ ಅಂಡ್ ಕ್ಯೂಬ್ಸ್, ಹಾಗಿದ್ರೆ ಇದ್ರ ಜೊತೆಗೆ ಬೇರೆ ನಂಬರ್ಸ್ ಏನಾದ್ರು ಈ ರೀತಿ ಇದಾವ, ಈಸ್ ದೇರ್ ಎ ವೇ ಟು ಡಿಸ್ಕ್ರೈಬ್ ಸಚ್ ನಂಬರ್ಸ್ ಇನ್ ಜನರಲ್ ಅಂತ ಕೊಟ್ಟಿದ್ದಾರೆ. ಸಪೋಸ್ ಆ ರೀತಿನಲ್ಲಿ ಏನಾದರೂ ಇದ್ರೆ ಅದಕ್ಕೆ ನೀವು ಜನರಲ್ ಫಾರ್ಮ್ ಅನ್ನ ಬರೀರಿ ಅಂತ ಕೊಟ್ಟಿದ್ದಾರೆ. ಇದನ್ನು ನೋಡಿದಾಗ ನಿಮಗೆ ಇಲ್ಲಿ ಆಕ್ಚುಲ್ ಆಗಿ ನಾವು ಇದಕ್ಕೆ ನಾವು ಏನು ವ್ಯಾಲ್ಯೂ ಆನ್ಸರ್ನ ಹೇಳಬೇಕು ಅಂತ ಹೇಳಿದ್ರೆ ಏನು ಮಾಡ್ಬೋದಪ್ಪ ಅಂದರೆ ಎಕ್ಸಾಂಪಲ್ ಆಗಿ ತಗೊಳ್ಳೋಣ. ಫಾರ್ ಎಕ್ಸಾಂಪಲ್ ನಾನು ಏನು ಮಾಡ್ತೀನಿ ಅಂದರೆ 1⁻6 ಅಂತ ತಗೊಳ್ತೀನಿ. ಈ 1⁻6 ಅನ್ನೋದನ್ನು ನಾವೇನಂತ ಬರೀಬೋದು, 1 ಇಂಟು 2⁻6 ಅಂತಾನೆ ಬರ್ಕೊಳ್ತೀರಿ. ಅವಾಗ ವ್ಯಾಲ್ಯೂ ಏನು ಬರುತ್ತೆ, 64 ಬರುತ್ತೆ. ಅದೇ ರೀತಿಯಲ್ಲಿ ಇನ್ನೊಂದು ನಂಬರ್ನ ನೀವು ತಗೊಂಡ್ರೆ 3⁻6 ಮಾಡಿದ್ರಿ ಅಂತ ಹೇಳಿದ್ರೆ 3⁻6 ಮಾಡಿದಾಗ ಇದು 729 ಬರುತ್ತೆ. ಈ 729 ನೀವು ಸ್ಕ್ವೇರ್ನ ರೂಪದಲ್ಲಿ ಕೂಡ ಬರೀಬಹುದು ಅಲ್ವಾ. ಸೊ ಇದರ ಆಧಾರದ ಮೇಲೆ ವೆರಿ ಸಿಂಪಲ್ ಆಗಿ ನೀವು ಇದಕ್ಕೆ ಆನ್ಸರ್ ನೀವೇನಂತ ಬರೀಬೇಕು ಅಂದರೆ ಎಸ್, ಅಂದರೆ 64ನ ಜೊತೆಗೆ ಇನ್ನೂ ಬೇರೆ ಬೇರೆ ಸಂಖ್ಯೆಗಳು ಕೂಡ ಬರ್ತವೆ. ಹಾಗಿದ್ಮೇಲೆ ಎನಿ ನಂಬರ್ ದಟ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಆಸ್ x⁻6 ಫಾರ್ ಆನ್ ಇಂಟೀಜರ್, ಯಾವುದೇ ಒಂದು ಸಂಖ್ಯೆನ ನಾವು x⁻6 ಅನ್ನುವಂಥ ರೂಪದಲ್ಲಿ ಬರೆದ್ವಿ ಅಂದರೆ ಅಲ್ಲಿಗೆ ನಾವು ಇದರ ಒಂದು ಡಿಸ್ಕ್ರಿಪ್ಷನ್ ಅನ್ನು ಹೇಗೆ ಬರೀಬಹುದು ಅಂದರೆ ನೋಡಿ, ಇಲ್ಲಿ x⁻6 ಎಕ್ಸ್ ಅಂದರೆ ಯಾವುದಾದ್ರೂ ಒಂದು ಇಂಟೀಜರ್, ಅದಕ್ಕೆ ಪವರ್ 6 ಇತ್ತು ಅಂದರೆ ಅದನ್ನು ನಾವು x⁻3² ಅಂತ ಬರೀಬಹುದು. ಅಥವಾ ಅದನ್ನು ಇನ್ನೊಂದು ರೀತಿಯಲ್ಲಿ ಈ 2ನ ಈ ಕಡೆ ತಂದು ಈ 3ನ ಆ ಕಡೆ ಮೇಲ್ಗಡೆ ತಗೊಳ್ಬೋದು. ಅಂದರೆ ಈ ರೀತಿನಲ್ಲೂ ಬರೀಬಹುದು. ಇನ್ನೊಂದು ರೀತಿಯಲ್ಲಿ ಹೇಗೆ ಬರೀಬಹುದು ಅಂದರೆ x⁻6 ಇಸ್ ಈಕ್ವಲ್ ಟು x⁻2² ಅಂತ ಬರೀಬಹುದು. ಇದರ ಆಧಾರದ ಮೇಲೆ ಕೆಲವೊಂದು ಎಕ್ಸಾಂಪಲ್ಸ್ಗಳನ್ನು ನಾವು ಅಲ್ಲೇ ಕೊಟ್ಟಿರುವ ಹಾಗೆ 8 ಸ್ಕ್ವೇರ್ ಅನ್ನು ಏನಂತ ಬರೀಬಹುದು, 2³ ಅಂತ ಬರೀಬಹುದು. ಇಲ್ಲಿ ಕ್ಯೂಬ್ ಬಂತು, ಇಲ್ಲಿ 2 ಬಂತು. ಇದೇ ರೀತಿ 4 ಕ್ಯೂಬ್ ಅನ್ನು ನಾವೇನಂತ ಬರೀಬಹುದು ನೋಡ್ರಿ, ಇಲ್ಲಿ 2² ಅಂತ ಬರೀಬಹುದು. ನೋಡಿ ಇಲ್ಲಿ 2 ಇದೆ, ಇಲ್ಲೂ 2 ಇದೆ, ಇಲ್ಲಿ 3 ಇದೆ. ಇಲ್ಲಿ ನೋಡಿದ್ರೆ ಈ ಎಕ್ಸಾಂಪಲ್ ಅಲ್ಲಿ ನೋಡಿದ್ರೆ ಇದು 3 ಇರೋದ್ರಿಂದ ಇಲ್ಲಿ 3 ಬರುತ್ತೆ, 2ಗೆ ಪವರ್ 2 ಬರುತ್ತೆ. ಹಾಗಾಗಿ ಅವ್ರು ಕೇಳಿರೋದು ಈ ಒಂದು ಡಿಸ್ಕ್ರಿಪ್ಷನ್ ಅನ್ನು ಬರೀರಿ ಅಂತೇಳಿ ಏನಪ್ಪ ಇರುತ್ತೆ ಅಂದರೆ ಅದು ಇದನ್ನು ಬರೀಬೇಕಾಗತ್ತೆ ನೀವು. x⁻6 ಇಸ್ ಈಕ್ವಲ್ ಟು x⁻3² ಹಾಗೆ x⁻6 ಇಸ್ ಈಕ್ವಲ್ ಟು x⁻2² ಅಂತೇಳಿ ಇದನ್ನ ಆ ಒಂದು ಕ್ವಶನ್ಗೆ ಎಕ್ಸ್ಪ್ರೆಷನ್ ರೂಪದಲ್ಲಿ ಬರೀಬಹುದು. ನೆಕ್ಸ್ಟ್ 11th ಕ್ವಶನ್ನು,
ಎ ಡಿಜಿಟಲ್ ಲಾಕರ್ ಹ್ಯಾಸ್ ಆನ್ alphanumeric means it can have both digits and letters. Passcode of length 5. Some example codes are G89P0, 38098, BRJKW and 003AZ. How many such codes are possible ಅಂತ ಕೊಟ್ಟಿದ್ದಾರೆ. ಒಂದು ಡಿಜಿಟಲ್ ಲಾಕರ್ಗೆ ಒಂದು ಕೋಡನ್ನು ಕೊಡಬೇಕು. ಒಟ್ಟು ಆ ಒಂದು ಕೋಡ್ನಲ್ಲಿ ಸುಮಾರು 5 ಡಿಜಿಟ್ಗಳಿರಬೇಕು. ಅಂದರೆ 5 ಲೆಟರ್ಗಳನ್ನು ಹೊಂದಿರಬೇಕು. ಅದರಲ್ಲಿ ನಂಬರ್ಸು ಇರಬೇಕು ಮತ್ತು ಲೆಟರ್ಸು ಕೂಡ ಇರಬೇಕು. ಎ ಟು ಝೆಡ್ ಇರುವ ಲೆಟರ್ಸು ಕೂಡ ಇರಬೇಕು. ಅಂತಹ ಕೆಲವು ಎಕ್ಸಾಂಪಲ್ಗಳನ್ನು ಕೊಟ್ಟಿದ್ದಾರೆ. ಎಷ್ಟು ಕೋಡ್ಸನ್ನು ತಯಾರು ಮಾಡಬಹುದು ಅನ್ನೋದು ಅವ್ರ ಕ್ವಶನ್. ಇದಕ್ಕೆ ನಾವೇನು ಮಾಡ್ಬೋದು ಅಂದರೆ ವೆರಿ ಸಿಂಪಲ್. ಟೋಟಲ್ ನಂಬರ್ ಆಫ್ ಲೆಟರ್ಸ್ 26 ಪ್ಲಸ್ ಡಿಜಿಟ್ಸು 0 to 9 ಡಿಜಿಟ್ಸು 10 ಬರ್ತಾವಲ್ವಾ, ಅಲ್ಲಿಗೆ ಒಟ್ಟಾರೆಯಾಗಿ ಟೋಟಲ್ ನಂಬರ್ಸ್ ಎಷ್ಟು ಬಂದು 36. ಸೊ ಈ ಒಂದು 36 ಅನ್ನ ಬಳಸ್ಕೊಂಡು ನೀವು ಪಾಸ್ಕೋಡ್ ಲೆಂತ್ 5ಗೆ ನೀವು ಅಪ್ಲೈ ಮಾಡಿದಾಗ ಏನಂತ ಬರ್ಕೊಳ್ತೀರಾ, 36 ಅನ್ನ 5 ಟೈಮ್ ಮಲ್ಟಿಪ್ಲೈ ಮಾಡ್ಕೊಳ್ತೀರಾ. 36 ಇಂಟು 36 ಇಂಟು 36 ಇಂಟು 36 ಇಂಟು 36 ಅಂತೇಳಿ 5 ಟೈಮ್ ಮಲ್ಟಿಪ್ಲೈ ಮಾಡ್ಕೊಂಡ ನಂತರದಲ್ಲಿ 36:5 ಮಾಡಿದಾಗ ನಿಮಗೆ ಏನು ಬರುತ್ತೆ ಅಂದರೆ 6,04,66,176 ಬರುತ್ತೆ. ಇದನ್ನು ನೀವು ಇಷ್ಟು ಬಾರಿ ನಾವು ಪಾಸ್ಕೋಡ್ ಲೆಂತ್ 5 ಹೊಂದಿರುವ ಕೋಡ್ಗಳನ್ನು ತಯಾರು ಮಾಡಬಹುದು ಅಂತೇಳಿ ಸುಲಭವಾಗಿ ಆನ್ಸರ್ನ ಹೇಳ್ಬೋದು. ನೆಕ್ಸ್ಟ್ ಕ್ವಶನ್ ನಂಬರ್ 12 ಹೇಳುತ್ತೆ, ದ ವರ್ಲ್ಡ್ ವೈಡ್ ಪಾಪ್ಯುಲೇಷನ್ ಆಫ್ ಶೀಪ್ 2024 ಈಸ್ ಅಬೌಟ್ 10⁻9 and that of goats is also about the same. What is the total population of sheep and goats? ವೆರಿ ಸಿಂಪಲ್ ಆಗಿರುವಂಥ ಕ್ವಶನ್. 2024ರಲ್ಲಿ ಇಡೀ ಪ್ರಪಂಚದಲ್ಲೇ ಶೀಪ್ಗಳ ಸಂಖ್ಯೆ 10⁻9 ಇದೆ, ಅಂದರೆ 10 ಬಿಲಿಯನ್ ಇದೆ. ಹಾಗಿದ ಮೇಲೆ ಅದೇ ರೀತಿ ಗೋಟ್ಗಳ ಸಂಖ್ಯೆನೂ ಕೂಡ 10 ಬಿಲಿಯನ್ ಇದೆ. ಸೊ ಟೋಟಲ್ ಇದನ್ನು ಕೇಳಿದಾರೆ ಅವರೇನೋ ಒಟ್ಟು ಪಾಪ್ಯುಲೇಷನ್ ಎಷ್ಟು ಅಂತ. ಅದರ ಅರ್ಥ ಏನು ಮಾಡ್ಬೋದು ನೀವು ಅಂದರೆ 10⁻9ಗೆ ಶೀಪ್ ಇಂದಕ್ಕೆ 10⁻9 ಗೋಟ್ ಇಂದ ಆಡ್ ಮಾಡಿದ್ರಿ ಅಂದರೆ ನಿಮಗೆ ಆನ್ಸರ್ ಬಂದ್ಬಿಡುತ್ತೆ. ಸೊ 10⁻9 ಪ್ಲಸ್ 10⁻9 ಅಂದರೆ ನಿಮಗೆ ಎಲ್ಲಿದೆ ಆನ್ಸರು, ಆಪ್ಷನ್ 4ರಲ್ಲಿ ಇರ್ತಕ್ಕಂಥ ಆನ್ಸರ್ನ ನೀವು ಆಯ್ಕೆ ಮಾಡಬಹುದು. ಹಾಗೆಯೇ ಇನ್ನೊಂದು 5ನೇ ಆಪ್ಷನ್ ಅನ್ನ ನೀವು ಉತ್ತರವನ್ನಾಗಿ ಹೇಳ್ಬೋದು. ಗೊತ್ತಾಯ್ತಲ್ವಾ? ನೋಡಿ, 2 ಇಂಟು 10⁻9 ಅಂತನಾದ್ರೂ ಹೇಳ್ಬೋದು, 10⁻9 ಪ್ಲಸ್ 10⁻9 ಅಂತನಾದ್ರೂ ಹೇಳ್ಬೋದು. ಈ 10 ಪ್ಲಸ್ 10⁻9 ಅನ್ನ ಸಿಂಪ್ಲೆಸ್ಟ್ ಫಾರ್ಮಲ್ಲಿ ಹೇಳಿದಾಗ ನಾವು 2 ಇಂಟು 10⁻9 ಅಂತೇಳಿ ಆನ್ಸರ್ನ ಸೆಲೆಕ್ಟ್ ಮಾಡಬೇಕಾಗತ್ತೆ. ಇದಾದ ನಂತರದಲ್ಲಿ 13th ಕ್ವಶನ್ ಹೇಳ್ತಾ ಇದೆ, ಕ್ಯಾಲ್ಕುಲೇಟ್ ಅಂಡ್ ರೈಟ್ ದ ಆನ್ಸರ್ ಇನ್ ಸೈಂಟಿಫಿಕ್ ನೊಟೇಷನ್. ಕೆಳಗಡೆ ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ. ಸ್ಟೇಟ್ಮೆಂಟ್ ಏನು ಹೇಳುತ್ತೆ ಅನ್ನೋದ್ರ ಆಧಾರದ ಮೇಲೆ ಅದಕ್ಕೆ ನೀವು ಸೈಂಟಿಫಿಕ್ ನೊಟೇಷನ್ ಅನ್ನು ಬರೀಬೇಕು. ಇಫ್ ಈಚ್ ಪರ್ಸನ್ ಇನ್ ದ ವರ್ಲ್ಡ್ ಹ್ಯಾಡ್ 30 ಪೀಸಸ್ ಆಫ್ ಕ್ಲಾತಿಂಗ್, ಫೈಂಡ್ ದ ಟೋಟಲ್ ನಂಬರ್ ಆಫ್ ಪೀಸಸ್ ಆಫ್ ಕ್ಲಾತಿಂಗ್ ಅಂತ ಕೊಟ್ಟಿದ್ದಾರೆ. ಒಬ್ಬ ವ್ಯಕ್ತಿ ಇಡೀ ವರ್ಲ್ಡ್ ಅಲ್ಲಿ 30 ಪೀಸಸ್ ಆಫ್ ಕ್ಲಾತಿಂಗ್ ಮಾಡ್ತಾನೆ ಅಂದಮೇಲೆ ಟೋಟಲ್ ನಂಬರ್ ಆಫ್ ಪೀಸಸ್ ಆಫ್ ಕ್ಲಾತಿಂಗ್ ಎಷ್ಟು ಅನ್ನೋದನ್ನ ಕ್ವಶನ್ ಕೇಳಿದ್ದಾರೆ. ಇದಕ್ಕೆ ನೀವು ಹೇಗೆ ಹೇಳ್ಬೋದು ಅಂತ ಹೇಳಿದ್ರೆ ವೆರಿ ಸಿಂಪಲ್. ನೀವು ಏನು ಮಾಡಬೇಕಾಗತ್ತೆ ಇದಕ್ಕೆ ಆನ್ಸರ್ ಅಂತ ಹೇಳಿದ್ರೆ, ಕೋಚ್ ಇಫ್ ಈಚ್ ಪರ್ಸನ್ ಇನ್ ದ ವರ್ಲ್ಡ್ ಅಂತ ಕೊಟ್ಟಿದ್ದಾರೆ. ಹೌದಾ, ಒಟ್ಟು 30 ಪೀಸಸ್ 30 ಪೀಸಸ್ ಅಂತ ಕೊಟ್ಟಿದ್ದಾರೆ ಕ್ಲಾತಿಂಗಿಗೆ. ಇದರ ಆಧಾರದ ಮೇಲೆ ನೀವೇನು ಮಾಡ್ಬೋದು, ಇದನ್ನ 30 ಇಂಟು ಪೀಸಸ್ ಅಂತ ಹೇಳಿದ್ರೆ ಏನು ಅರ್ಥ ಕೊಡುತ್ತೆ ಅದು ಅಂದರೆ 8 ಇಂಟು 10⁻9 ಅಂತ ಕೊಡುತ್ತೆ. ಅಂದರೆ ಏನು 8 ಬಿಲಿಯನ್ ಅಂತ ಅರ್ಥ. ಅಲ್ಲಿಗೆ 30 ಇಂಟು 8 ಮಾಡಿದ್ರಿ ಅಂತ ಹೇಳಿದ್ರೆ ನೀವು 240 ಇಂಟು 10⁻9 ಅಂತ ಹೇಳ್ಬೋದು. ಅಥವಾ ಇದನ್ನು ಇನ್ನೊಂದು ರೀತಿಯಲ್ಲಿ ಬರೆಯೋದಾದರೆ ಇಲ್ಲಿ ಪಾಯಿಂಟ್ ಸೈಂಟಿಫಿಕ್ ನೊಟೇಷನ್ ಅನ್ನು ಹೇಳಬೇಕಾಗಿರೋದ್ರಿಂದಾಗಿ 2 ಸಂಖ್ಯೆ ಹಿಂದಕ್ಕೆ ಪಾಯಿಂಟ್ ತೊಗೊಂಬಂದ್ರಿ ಅಂದರೆ 2.4 ಇಂಟು 10⁻11 ಅಂತ ಬರೀತೀರಾ. ಇದು 1ನೇದಕ್ಕೆ ಆನ್ಸರು. ಹಾಗೆ 2ನೇದಕ್ಕೆ ದೇರ್ ಆರ್ ಅಬೌಟ್ 100 ಬಿಲಿಯನ್ ಬಿ colonies in the world. Find the number of honey bees if each colony has about 50,000 bees ಅಂತ ಕೊಟ್ಟಿದ್ದಾರೆ. ಕ್ವಶನ್ನು ಒಟ್ಟು 100 ಮಿಲಿಯನ್ ಬಿ ಇದಾವೆ. 100 ಮಿಲಿಯನ್ ಅಂದರೆ ಅದನ್ನು ನಾವೇನಂತ ತೊಗೊತೀವಿ, 10⁻8 ಅಂತ ತೊಗೊಳ್ತೀವಿ. ಇದು ಯಾವುದಕ್ಕೆ ಆನ್ಸರ್ ಬರೀತಾ ಇರೋದು ನಾನು 2ನೇದಕ್ಕೆ 10⁻8 ಇಂಟು ನೆಕ್ಸ್ಟ್ ಏನಪ್ಪ ಅಂತ ಹೇಳಿದ್ರೆ colonies in the world, find the number of honey bees if each colony has about 50,000. ಪ್ರತಿಯೊಂದು ಕೊಲೋನಿನಲ್ಲೂ 50,000 ಬೀಸ್ ಇದಾವೆ ಅಂತ. ಇದನ್ನು ನೀವು ಸೈಂಟಿಫಿಕ್ ನೊಟೇಷನಲ್ಲಿ ಬರೀತಾ ಹೋದರೆ 10⁻8 ಇಂಟು 5 ಇಂಟು ಇದನ್ನೇನಂತ ಬರಿಬೋದು, 10⁻4 ಅಂತ ಬರಿಬೋದು. 4 0 ಇರೋದ್ರಿಂದ
ಎರಡಕ್ಕೂ 10 ಇರೋದ್ರಿಂದ 10⁸ ಮತ್ತು 10⁴ ಕೂಡಿದರೆ 10⁴ ಬರುತ್ತೆ. ಹೌದಾ? ಎಷ್ಟು? 12 ಬರುತ್ತೆ ಇಂಟು 5, ಅಥವಾ ಇದನ್ನ 5 ಇಂಟು 10⁻12 ಅಂತ ಬರೀಬಹುದು. ಇದು ಎರಡನೇ ಪ್ರಶ್ನೆಗೆ ಉತ್ತರ. ಇನ್ನು ಥರ್ಡ್ ಕ್ವಶನ್ ಹೇಳುತ್ತೆ, ದ ಹ್ಯೂಮನ್ ಬಾಡಿ ಹ್ಯಾಸ್ ಅಬೌಟ್ 38 ಟ್ರಿಲಿಯನ್ ಬ್ಯಾಕ್ಟೀರಿಯಲ್ ಸೆಲ್ಸ್. ಫೈಂಡ್ ದ ಬ್ಯಾಕ್ಟೀರಿಯಲ್ ಪಾಪ್ಯುಲೇಷನ್ ರಿಸೈಡಿಂಗ್ ಇನ್ ಆಲ್ ಹ್ಯೂಮನ್ಸ್ ಇನ್ ದ ವರ್ಲ್ಡ್ ಅಂತ ಕೊಟ್ಟಿದ್ದಾರೆ. ಪ್ರಶ್ನೆ, ಒಬ್ಬ ಮನುಷ್ಯನ ದೇಹದಲ್ಲಿ 38 ಟ್ರಿಲಿಯನ್ಗಿಂತ ಜಾಸ್ತಿ ಬ್ಯಾಕ್ಟೀರಿಯಲ್ ಸೆಲ್ಸ್ ಇದಾವೆ. ಹಾಗಿದ್ಮೇಲೆ ಇಡೀ ಪ್ರಪಂಚದಲ್ಲಿರುವ ಒಟ್ಟು ಜನಸಂಖ್ಯೆ ಏನಿದೆಯಲ್ಲ, ಅಷ್ಟು ಜನಸಂಖ್ಯೆಯಲ್ಲಿರುವ ಎಲ್ಲ ಬ್ಯಾಕ್ಟೀರಿಯಾಗಳನ್ನು ಕೂಡಿದರೆ ಎಷ್ಟು ಬರುತ್ತೆ ಕ್ವಶನ್. ಇದಕ್ಕೆ ನೀವು ಆನ್ಸರ್ ಏನು ಹೇಳ್ಬೋದು ಅಂದರೆ, 38 ಟ್ರಿಲಿಯನ್ ಅನ್ನು ನೀವೇನಂತ ತೊಗೊಳ್ಬೋದು ಅಂದರೆ 38 ಇಂಟು 10⁻12 ಟ್ರಿಲಿಯನ್ ಅಂತ ಹೇಳಿದ್ರೆ 10⁻12 ಆಗುತ್ತೆ. ಇದು ಮೂರನೇದಕ್ಕೆ ಆನ್ಸರು. ಇಂಟು ಅಲ್ಲಿ ಕೊಟ್ಟಿದ್ದಾರೆ ಏನಪ್ಪ ಅಂತ ಹೇಳಿದ್ರೆ, ಇಡೀ ಪ್ರಪಂಚದ, ನಾವು ಅವಾಗಲೇ ತೊಗೊಂಡಿವಲ್ಲ, ಇಲ್ಲೇನು ತೊಗೊಂಡಿದ್ವಿ, 8 ಇಂಟು 10⁻9 ತೊಗೊಂಡಿದ್ವಿ ತಾನೆ. ಇಡೀ ಪ್ರಪಂಚದ ಜನಸಂಖ್ಯೆಯನ್ನು ಸಪೋಸ್ ನಾವು 8 ಬಿಲಿಯನ್ ಅಂತ ತೊಗೊಂಡ್ರೆ 8 ಇಂಟು 10⁻9 ಆಗತ್ತೆ. ಗೊತ್ತಾಯ್ತಲ್ಲ? ಸೊ ಈಗ ಇದಿಷ್ಟನ್ನು ನೀವು ಸಿಂಪ್ಲಿಫೈ ಮಾಡಿದಾಗ 38 ಇಂಟು 8 ಮಲ್ಟಿಪ್ಲೈ ಮಾಡಿದರೆ 304 ಬರುತ್ತೆ, ಇಂಟು 10⁻21 ಬರುತ್ತೆ. ಯಾಕೆಂದರೆ 12ಗೆ 9 ಕೂಡಿದ್ರೆ 21 ಬಂತು. ಅಥವಾ ಇದನ್ನು ಇನ್ನೊಂದು ರೀತಿಯಲ್ಲಿ ಹೇಗೆ ಬರಿಬೋದು ಅಂತ ಹೇಳಿದ್ರೆ 3.04 ಇಂಟು 10⁻23 ಅಂತೇಳಿ ಆನ್ಸರ್ನ ಬರಿಬಹುದು. ಇದು ಮೂರನೇದಕ್ಕೆ ಆನ್ಸರು. ಇನ್ನೊಂದು ಕೊಟ್ಟಿದ್ದಾರೆ ನಾಲ್ಕನೇದು, ಟೋಟಲ್ ಟೈಮ್ ಸ್ಪೆಂಟ್ ಈಟಿಂಗ್ ಇನ್ ಎ ಲೈಫ್ ಟೈಮ್ ಇನ್ ಸೆಕೆಂಡ್ಸ್. ಬಾಬಾ ನೋಡಿ ಏನು ಕ್ವಶನ್ ಅಪ್ಪ ಅಂತ ಹೇಳಿದ್ರೆ, 1 ಸೆಕೆಂಡಲ್ಲಿ ಟೋಟಲ್ ಟೈಮ್ ಸ್ಪೆಂಟ್ ಈಟಿಂಗ್ ಇನ್ ಎ ಲೈಫ್ ಟೈಮ್ ಇನ್ ಸೆಕೆಂಡ್, ಇಡೀ ಜೀವನ ಪೂರ್ತಿ ನಾವು ತಿಂತಕ್ಕಂಥದ್ದನ್ನು ಸೆಕೆಂಡ್ಸಲ್ಲಿ ಹೇಳಬೇಕು. ಊಟ ಮಾಡ್ತಕ್ಕಂಥದ್ದನ್ನು ಇದರ ಆಧಾರದ ಮೇಲೆ ನಾವೇನು ಹೇಳೋದಾದರೆ, ವೆರಿ ಸಿಂಪಲ್ ಆಗಿ ನಾವೇನು ಹೇಳ್ಬೋದು ಅಂದರೆ, ಸಾಮಾನ್ಯವಾಗಿ ನಾವು ಲೈಫ್ ಸ್ಪ್ಯಾನ್, ಒಬ್ಬ ಮನುಷ್ಯನ ಜೀವಿತಾವಧಿ ಎಷ್ಟಿರುತ್ತೆ ಅಂದರೆ, ಸಪೋಸ್ 75 ವರ್ಷ ಇರುತ್ತೆ ಅಂತ ತೊಗೊಂಡ್ರೆ, ಆ ಒಂದು 75 ವರ್ಷ ಜೀವಿತಾವಧಿಯನ್ನು ನಾವೇನಂತ ಬರ್ಕೊಳ್ಬೋದು, ಅದನ್ನು ಸೆಕೆಂಡ್ಸಿಗೆ ಕನ್ವರ್ಟ್ ಮಾಡಿದರೆ 1.5 ಇಂಟು 3600 ಸೆಕೆಂಡ್ಸ್ ಆಗುತ್ತೆ. ಓಕೆನಾ? ಇದನ್ನು ಇಂಟು ಏನು ಮಾಡಬೇಕು, 365.25 ಡೇಸ್ ಕನ್ವರ್ಟ್ ಮಾಡಬೇಕು. ಗೊತ್ತಾಯ್ತಲ್ಲ? ಇದನ್ನು ಇಂಟು ಅವರು ಏನು ಜೀವಿತಾವಧಿ ಕೊಟ್ಟಿದ್ದಾರೆ, ಎಷ್ಟು ಜೀವಿತಾವಧಿ 75 ಇಯರ್ಸ್, ಈ ಥರ ಮಲ್ಟಿಪ್ಲೈ ಮಾಡಿದರೆ ಅಂದರೆ 1.5 ಇಂಟು 3600 ಇಂಟು 365.25 ಮಾಡಿದ್ರೆ 1 ವರ್ಷ ಆಯಿತು. ಇಂತಹ 75 ವರ್ಷಕ್ಕೆ ಎಷ್ಟು ಸೆಕೆಂಡ್ಸ್ ಆಗ್ತವೆ ಅನ್ನೋದನ್ನು ಟೋಟಲ್ ಹಾಕಿದ್ರಿ ಅಂತ ಹೇಳಿದ್ರೆ ಅಪ್ರಾಕ್ಸಿಮೇಟ್ಲಿ ಏನು ಹೇಳ್ಬೋದು, 1.48 ಇಂಟು 10⁸8 ಸೆಕೆಂಡ್ಸ್ ಆಗ್ತದೆ. ಓಕೆನಾ? ಎಷ್ಟಾಗತ್ತೆ? 1.48 ಇಂಟು 10⁸8 ಸೆಕೆಂಡ್ಸ್ ಅಂತೇಳಿ ಬರಿಬೋದು. ಇದು 4ನೇ ಪ್ರಶ್ನೆಗೆ ಉತ್ತರ. ಓಕೆ, ಸೊ 1ನೇ ಪ್ರಶ್ನೆಗೆ 2.4 ಇಂಟು 10⁻11, 2ನೇ ಪ್ರಶ್ನೆಗೆ 5 ಇಂಟು 10⁻12, 3ನೇ ಪ್ರಶ್ನೆಗೆ ಎಷ್ಟು 3.04 ಇಂಟು 10⁻23, ಹಾಗೆ 4ನೇ ಕ್ವಶನಿಗೆ 1.4 ಇಂಟು 10⁸8 ಸೆಕೆಂಡ್ಸ್ ಅಂತೇಳಿ ಆನ್ಸರ್ನ ಬರೀತೀರಾ. ಇನ್ನು ಕೊನೆಯದಾಗಿ 14ನೇ ಕ್ವಶನ್ನು, ವಾಟ್ ವಾಸ್ ದ ಡೇಟ್ 1 ಅರಬ್ ಪರ್ 1 ಬಿಲಿಯನ್ ಸೆಕೆಂಡ್ಸ್ ಎಗೋ ಅಂತ ಕೊಟ್ಟಿದ್ದಾರೆ. ಕ್ವಶನ್ ಏನಪ್ಪ ಅಂತ ಹೇಳಿದ್ರೆ ವೆರಿ ಸಿಂಪಲ್ಲು. ಡೇಟ್ 1 ಅರಬ್ಬಿನ ಡೇಟನ್ನು ನಾವು 1 ಬಿಲಿಯನ್ ಸೆಕೆಂಡ್ಸ್ ಎಗೋದಲ್ಲಿ ಹೇಳಬೇಕು. ಅಂದರೆ ಸುಮಾರು 1 ಬಿಲಿಯನ್ ವರ್ಷಗಳ ಹಿಂದೆ ಅರಬ್ನ ಪ್ರಕಾರವಾಗಿ ಡೇಟ್ ಎಷ್ಟಿತ್ತು ಅನ್ನೋದು ಕ್ವಶನ್. ಸೊ ಇದಕ್ಕೆ ಆನ್ಸರ್ ನೀವು ಹೇಳಬೇಕು ಅಂದರೆ, ಸೊ ನೋಡಿ ಇಲ್ಲಿ ಅವರೇ ಹೇಳುವ ಪ್ರಕಾರ 1 ಬಿಲಿಯನ್ ಸೆಕೆಂಡ್ಸ್ ಅಂದರೆ ಎಷ್ಟು ಟೈಮ್ ಆಗತ್ತಪ್ಪ ಅಂದರೆ, ಈ 1 ಬಿಲಿಯನ್ ಸೆಕೆಂಡ್ಸನ್ನು ಪ್ರತಿದಿನಕ್ಕಾಗುವ ಸೆಕೆಂಡ್ಸ್ನ ಪ್ರಕಾರವಾಗಿ 1 ವರ್ಷಕ್ಕೆ ಎಷ್ಟು ಸೆಕೆಂಡ್ ಆಗುತ್ತೆ ಅನ್ನೋದ್ರ ಆಧಾರದ ಮೇಲೆ 31 ವರ್ಷ 7 ಅಂದರೆ 31.7 ವರ್ಷ ಆಗುತ್ತೆ 10 ಬಿಲಿಯನ್ ಸೆಕೆಂಡ್ಸ್ನ ಹಿಂದಿನ ದಿನ ಅಂತ ಹೇಳಿದ್ರೆ. ಇವತ್ತಿನಿಂದ ಅಂದರೆ ಸಪೋಸ್ ನಾವು ಜುಲೈ 4ನೇ ತಾರೀಕು ಅಂತ ತಗೊಂಡ್ರೆ, ಜುಲೈ 4 2026ರಿಂದ ಹಿಂದ್ಗಡೆ ಹೋದರೆ 31.7 ಇಯರ್ಸನ್ನು ನಾವು ಡೇಸ್ಗೆ ಕನ್ವರ್ಟ್ ಮಾಡಿದರೆ ಏನು ಬರುತ್ತೆ ಅಂದರೆ 11,574 ಡೇಸ್ ಬರುತ್ತೆ. ಈ 11,574 ಡೇಸನ್ನು ನಾವು ಇವತ್ತಿನಿಂದ ಇದರಿಂದ ನೀವು ಕಳೆದ್ರಿ ಅಂತ ಹೇಳಿದ್ರೆ ಎಷ್ಟನೇ ತಾರೀಕು ಬರುತ್ತೆ ಅಂದರೆ ಅಕ್ಟೋಬರ್ 26, 1994 ಬರುತ್ತೆ. 1994 ಬರುತ್ತೆ, ಅಕ್ಟೋಬರ್ 26ನೇ ತಾರೀಕು ಬರುತ್ತೆ. ಗೊತ್ತಾಯ್ತಲ್ಲ? ಸೊ ಇದನ್ನು ನೀವು ಆನ್ಸರ್ನಾಗಿ ಹೇಳಬಹುದು.
ಸೊ ಈ ಒಂದು ವಿಡಿಯೋದಲ್ಲಿ ಪವರ್ ಪ್ಲೇ ಚಾಪ್ಟರಿನ ಅಂದರೆ 8ನೇ ತರಗತಿಯ ನ್ಯೂ ಸಿಲೆಬಸ್ಸಿನ ಚಾಪ್ಟರ್ ನಂಬರ್ 2ನಲ್ಲಿ ಬರುವಂತಹ 2ನೇ ಫಿಗರ್ ಇಟ್ ಟೋಟಲ್ ಬರುವ ಎಲ್ಲ ಪ್ರಶ್ನೆಗಳನ್ನು ನಿಮ್ಮ ಜೊತೆಗೆ ಹಂಚ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಜೊತೆಗೆ ಯಾರು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ವೋ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಒನ್ಸ್ ಅಗೇನ್ ಥ್ಯಾಂಕ್ ಯು ವೆರಿ ಮಚ್. ಬಾಯ್ ಬಾಯ್.